ತುಮಕೂರಿನ ಮಾರ್ಕೋನಹಳ್ಳಿ ಡ್ಯಾಂಗೆ ಒಳಹರಿವು ಹೆಚ್ಚಳವಾಗಿದ್ದು ಒಳಹರಿವು ಹೆಚ್ಚಳಕ್ಕೆ ಕಳಚಿ ಬಿತ್ತು ಡ್ಯಾಂನ ತಾತ್ಕಾಲಿಕ ಗೇಟ್. ಕುಣಿಗಲ್ ತಾಲೂಕಿನಲ್ಲಿರುವ ಮಾರ್ಕೋನಹಳ್ಳಿ ಜಲಾಶಯದಲ್ಲಿ ಈಗ ತಾತ್ಕಾಲಿಕ ಗೇಟೇ ಅಲ್ಲಿ ಮುರಿದು ಬಿದ್ದಿದೆ. ಹೆಚ್ಚುವರಿ ಗೇಟ್ ಅನ್ನ ತಂತ್ರಜ್ಞಾನ ಬಳಸಿ ನಿರ್ಮಿಸಿರುವಂತಹ ಡ್ಯಾಮ್ ಇದು. ಡ್ಯಾಮ್ ಗೇಟ್ಗೆ ತೊಂದರೆಯಾದ್ರೆ ಅಳವಡಿಸಲು ಇಟ್ಟಿದ್ದಂತಹ ಗೇಟ್ ಇದು. ಆದ್ರೆ ಈಗ ಇಟ್ಟಿದ್ದ ಈ ಒಂದು ಗೇಟ್ಗಳಿಗೆ ಸಮಸ್ಯೆ ಆದ್ರೆ ಇದನ್ನ ಬಳಸಬಹುದಾಗಿತ್ತು. ಈಗ ಅದುವೇ ಈಗ ಮುರಿದು ಬಿದ್ದಿದೆ. ತಾತ್ಕಾಲಿಕ ಗೇಟ್ ಕಳಚಿ ಬಿದ್ದ ಹಿನ್ನೆಲೆ ಈಗ ಆತಂಕ ಜಾಸ್ತಿ ಆಗಿದೆ. ಸೈಫನ್ ಸ್ಪೀಡ್ ನಿಂದಾಗಿ ಗೇಟ್ ಹೊರತೆಗೆಯಲಾಗದ ಸ್ಥಿತಿ ಇದ್ದು ಹೊರತೆಗೆಯೋದಕ್ಕೆ ಹೋದ್ರೆ ಕೆಲಸಗಾರರೇ ಕೊಚ್ಚಿ ಹೋಗುವಂತಹ ಆತಂಕ ಎದುರಾಗಿದೆ. ಸೊ ಮಳೆಯ ಪ್ರಮಾಣ ಕಡಿಮೆಯಾದ ಬಳಿಕ ತಾತ್ಕಾಲಿಕ ಗೇಟ್ ಅನ್ನ ಸರಿಪಡಿಸುವ ಕೆಲಸ ಆರಂಭವಾಗಲಿದೆ. ತುಮಕೂರಿನ ಮಾರ್ಕೋನಹಳ್ಳಿ ಡ್ಯಾಂಗೆ ಒಳಹರಿವು ಹೆಚ್ಚಳ ಆದಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಒಳಹರಿವಿನ ಹೆಚ್ಚಳದ ಒಂದು ರಭಸಕ್ಕೆ ಡ್ಯಾಂನ ತಾತ್ಕಾಲಿಕ ಗೇಟೆ ಅಲ್ಲಿ ಕಳಚಿ ಬಿದ್ದಿದೆ. ಆ ಒಂದು ದೃಶ್ಯವನ್ನು ಗಮನಿಸುವುದು ಯಾವ ರೀತಿಯಾಗಿ ರಭಸವಾಗಿ ನೀರು ಹರಿತಾ ಇದೆ. ಒಳಹರಿವಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲೂ ಕೂಡ ಒಳಹರಿವು ಹೆಚ್ಚಳ ಆಗಿರುವಂತಹ ಹಿನ್ನೆಲೆಯಲ್ಲಿ ಈಗ ಡ್ಯಾಂನ ತಾತ್ಕಾಲಿಕ ಗೇಟೆ ಅಲ್ಲಿ ಕಳಚಿ ಬಿದ್ದಿದೆ. ಹೆಚ್ಚುವರಿ ಗೇಟ್ ತಂತ್ರಜ್ಞಾನ ಬಳಸಿ ಒಂದು ಡ್ಯಾಮ್ ಅನ್ನ ನಿರ್ಮಿಸಲಾಗಿತ್ತು. ಡ್ಯಾಮ್ ಗೇಟ್ಗೆ ತೊಂದರೆಯಾದ್ರೆ ಅಳವಡಿಸೋದಕ್ಕೆ ಇಟ್ಟಿದ್ದಂತಹ ಗೇಟ್ ಇದಾಗಿತ್ತು. ಬಟ್ ಈಗ ಇರುವ ಗೇಟ್ಗಳಿಗೆ ಸಮಸ್ಯೆ ಆದ್ರೆ ಬಳಸಬಹುದಾಗಿದ್ದ ಗೇಟೇ ಕಳಚಿ ಬಿದ್ದಿರುವಂತದ್ದು ಇದು ಈಗ ಆತಂಕಕ್ಕೆ ಕಾರಣ ಆಗಿದೆ. ಸದ್ಯ ತಾತ್ಕಾಲಿಕ ಗೇಟ್ ಕಳಚಿ ಬಿದ್ದಂತಹ ಹಿನ್ನೆಲೆಯಲ್ಲಿ ಇದನ್ನ ತೆಗೆಯೋದಕ್ಕೆ ಈಗ ನೀರು ಕಡಿಮೆಯಾಗಬೇಕು. ಒಂದು ವೇಳೆ ನೀರು ಕಡಿಮೆ ಆಗಿಲ್ಲ ಅಂದ್ರೆ ಅಲ್ಲಿ ಕೆಲಸಗಾರರೇ ಕೊಚ್ಚಿ ಹೋಗುವಂತಹ ಆತಂಕ ಈಗ ನಿರ್ಮಾಣ ಆಗಿದೆ. ಹಾಗಾಗಿ ಮಳೆ ಪ್ರಮಾಣ ಕಡಿಮೆಯಾದ ಬಳಿಕ ತಾತ್ಕಾಲಿಕ ಗೇಟ್ ಅನ್ನ ಸರಿಪಡಿಸುವಂತಹ ಕೆಲಸ ಆರಂಭ ಮಾಡಬೇಕಾಗುತ್ತೆ. ಆರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಈಗ ಇರುವಂತಹ ಆತಂಕ ಏನಪ್ಪಾ ಅಂದ್ರೆ ಏನೇನಾಗುತ್ತೋ, ಯಾವ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೋ ಅನ್ನುವಂತಹ ಆತಂಕ ಅಲ್ಲಿ ಅವರು. ಕೊಡಗು ಜಿಲ್ಲೆಯಲ್ಲಿ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಕಾವೇರಿ ಪ್ರವಾಹದ ನೀರಿಗೆ ಕುಸಿದು ಬೀಳ್ತಾ ಇದೆ. ಮಡಿಕೇರಿ ತಾಲೂಕಿನ ಬೆಟ್ಟಗೇರಿ ನಾಲ್ಕುನಾಡು ರಸ್ತೆ ಸ್ಥಳಕ್ಕೆ ಈಗಾಗಲೇ ಶಾಸಕ ಕೆಜಿ ಬೋಪಯ್ಯ ಭೇಟಿ ಕೊಟ್ಟಿದ್ದಾರೆ. ಮಡಿಕೇರಿ ತಹಶೀಲ್ದಾರ್ ಮಹೇಶ್ ಅವರು ಕೂಡ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಈ ರಸ್ತೆಯಲ್ಲಿ ಭಾರೀ ವಾಹನಗಳ ಸಂಚಾರಕ್ಕೆ ನಿರ್ಬಂಧ ಹೇರಲಾಗಿದ್ದು ಕ್ಯಾಮಟ್ ರಸ್ತೆ ಮೂಲಕ ವಾಹನಗಳ ಓಡಾಟಕ್ಕೆ ಅವಕಾಶವನ್ನ ಮಾಡಲಾಗುವುದು ಅಂತ ಹೇಳಲಾಗಿದೆ. ಹಾಗಾದ್ರೆ ಅಲ್ಲಿನ ಸ್ಥಿತಿಗತಿ ಯಾವ ರೀತಿಯಾಗಿದೆ, ಯಾವ ರೀತಿಯಾಗಿ ಈಗ ಬೇರೆ ಪರ್ಯಾಯ ಮಾರ್ಗವನ್ನ ಅಲ್ಲಿ ಒಂದಷ್ಟು ವ್ಯವಸ್ಥೆ ಮಾಡಲಾಗಿದೆ, ಇವೆಲ್ಲದರ ಬಗ್ಗೆ ನಮ್ಮ ರಿಪೋರ್ಟರ್ ರವಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಕೊಡಗು ಜಿಲ್ಲೆಯಲ್ಲಿ ಸುರಿತಿರುವಂತಹ ಧಾರಾಕಾರ ಮಳೆ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿಸ್ತಾ ಇದೆ. ಸೊ ಕಾವೇರಿ ನದಿ ಉಕ್ಕಿ ಹರಿತಾರಂತಹ ಪರಿಣಾಮವಾಗಿ ಅದರಿಂದ ಆಗ್ತಿರುವಂತಹ ಸಮಸ್ಯೆಗಳು ಒಂದೆರಡಲ್ಲ. ನಾವೀಗ ನೋಡ್ಬೋದು, ಇದು ಮಡಿಕೇರಿ ತಾಲೂಕಿನ ಕೊಟ್ಟಮುಡಿ ಹಾಗೂ ನಾಪೋಕ್ಲು ಸಂಪರ್ಕ ರಸ್ತೆ ಏನಿದೆ, ಆ ರಸ್ತೆಯಲ್ಲಿ ಈಗ ರಸ್ತೆ ಕುಸಿತ ಆಗ್ತಾ ಇದೆ. ಕಾರಣ ನಮ್ಮ ಪಕ್ಕದಲ್ಲೇ ನೋಡ್ಬೋದು, ಅದು ಕಾವೇರಿಯ ನದಿಯ ಪ್ರವಾಹದ ನೀರು ಈಗ ಏರಿದಾಗೆ ಇಲ್ಲಿ ರಸ್ತೆ ಕುಸಿತ ಆಗ್ತಿರೋಂಥದ್ದು. ಅಂದರೆ ನೀರಿನ ಪ್ರಮಾಣ ಜಾಸ್ತಿ ಆದಾಗ ತೇವಾಂಶ ಜಾಸ್ತಿ ಆಗಿ ಈ ರಸ್ತೆ ಕುಸಿತ ಇರೋಂಥದ್ದು. ಸೊ ಇದಕ್ಕೆ ಬಹಳ ಮುಖ್ಯವಾಗಿ ಮಡಿಕೇರಿ ಮತ್ತು ಮಂಗಳೂರು ರಸ್ತೆಯಲ್ಲಿ ಬಿರುಕು ಕಾಣಿಸ್ಕೊಳ್ತೋ, ಆಗ ಅಲ್ಲಿ ಹೆವಿ ವೆಹಿಕಲ್ಗಳನ್ನು ನಿರ್ಬಂಧವನ್ನ ಮಾಡಿ ಈ ಮಾರ್ಗವಾಗಿ ಅಂದರೆ ನಾಪೋಕ್ಲು ಭಾಗಮಂಡಲ ಕರಿಕೆ ಮಾರ್ಗವಾಗಿ ಹೋಗುವಂತಹ ವ್ಯವಸ್ಥೆಯನ್ನ ಭಾರಿ ವಾಹನಗಳಿಗೆ ವ್ಯವಸ್ಥೆಯನ್ನ ಮಾಡಿಕೊಡ್ಲಾಗಿತ್ತು. ಏನು ಹೆವಿ ವೆಹಿಕಲ್ಗಳು ಇಲ್ಲಿ ಒಂದು 4-5 ದಿನಗಳ ಕಾಲ ಓಡಾಡಿತ್ತು. ಅದರ ಪ್ರಭಾವದಿಂದಾಗಿನೂ ಕೂಡ ಈ ರಸ್ತೆ ಈ ರೀತಿ ಕುಸಿಲಿಕ್ಕೆ ಕಾರಣ ಆಗಿರೋಂಥದ್ದು. ಸೊ ಸ್ಥಳಕ್ಕೆ ವಿರಾಜಪೇಟೆ ಕ್ಷೇತ್ರದ ಶಾಸಕರಂತಹ ಕೆಜಿ ಬೋಪಯ್ಯನವರು ಬಂದರೆ, ಹಾಗೆ ಮಡಿಕೇರಿ ತಹಶೀಲ್ದಾರ್ ಕೂಡ ಮಹೇಶ್ವರ್ ಅವರು ಕೂಡ ಬಂದರೆ. ಸೊ ಅವರೆಲ್ಲರೂ ಕೂಡ ಈಗಾಗಲೇ ಬಂದು ಇಲ್ಲಿ ಏನು ರಸ್ತೆ ಕುಸಿತ ಆಗ್ತಾ ಇದೆ ಇಲ್ಲಿಗೆ ಮರಳು ಚೀಲಗಳನ್ನು ಅಳವಡಿಸಿ ತಾತ್ಕಾಲಿಕವಾಗಿ ರಸ್ತೆ ಕುಸಿತ ಆಗದ ರೀತಿಯಲ್ಲಿ ತಡೆಗಟ್ಟಲಿಕ್ಕೆ ಎಲ್ಲಂತಹ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇರೋಂಥದ್ದಕ್ಕೆ ಸಂಬಂಧಪಟ್ಟ ಹಾಗೆ ವಿರಾಜಪೇಟೆ ಕ್ಷೇತ್ರದ ಶಾಸಕರಂತಹ ಕೆಜಿ ಬೋಪಯ್ಯನವರಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಈಗ ಏನು ಪರ್ಯಾಯ ವ್ಯವಸ್ಥೆ ಅಂತ ಹೇಳಿ, ಈಗ ರಸ್ತೆ ಹೆಚ್ಚು ಕುಸಿಯೋದನ್ನು ತಡೀಲಿಕ್ಕೆ ಈ ಕಾವೇರಿ ನದಿ ಪಕ್ಕದಲ್ಲೇ ಮರಳು ಇದನ್ನು ಇಟ್ಟು ತಡಿತೇವೆ. ಆದರೆ ಬದಲಿ ವ್ಯವಸ್ಥೆ ಇಲ್ಲೇ ಹೆವಿ ವೆಹಿಕಲ್ಸ್ ಈಗಾಗಲೇ ಸ್ವಲ್ಪ ದಿವಸ ಅಲ್ಲಿ ರೋಡ್ ಬ್ಲಾಕ್ ಆಗಿದ್ದಕ್ಕೆ ಇಲ್ಲೇ ಬಿಟ್ಟದರ ಪರಿಣಾಮವೇ ಈ ರಸ್ತೆ ಕುಸಿಲಿಕ್ಕೆ ಕಾರಣ ಅಂತ ಹೇಳ್ಬೋದು. ಬದಲಿ ವ್ಯವಸ್ಥೆ ಒಂದು ಇದೆ. ಇಲ್ಲಿಂದ ಒಂದು ಮೂರ್ನಾಡು ರಸ್ತೆಗೆ ಒಂದು ಅರ್ಧ ಕಿಲೋಮೀಟ್ರ್ ಹೋದರೆ ಅಲ್ಲಿಂದ ಪುನಃ ಮೇಲೆ ಹತ್ತೆ ಕ್ಯಾಮಟ್ ಅಂತ ಹೇಳ್ತೇವೆ, ಅಲ್ಲೇ ಬಂದು ಪುನಃ ಇದೇ ರಸ್ತೆಗೆ ಅಲ್ಲಿ ಸೇರ್ಬೋದು. ಸ್ವಲ್ಪ ಕಿರಿದು ಅಗಲ ಕಡಿಮೆ ಇದೆ, ಜಿಲ್ಲಾ ಪಂಚಾಯಿತಿ ರಸ್ತೆ, ಅದರಲ್ಲಿ ಓಡಾಡ್ಬೋದು.
ಹೆವಿ ವೆಹಿಕಲ್ಸನ್ನು ಈ ರಸ್ತೆಯಲ್ಲಿ ಕಂಪ್ಲೀಟಾಗಿ ನಿಷೇಧ ಮಾಡಲಿಕ್ಕೆ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಹೇಳಿದೆ. ಅವರು ಮಾಹಿತಿ ಪಡ್ಕೊಂಡು ಈಗ ಇದು ಮಾಡ್ತಾರೆ. ಮಳೆ ಕಡಿಮೆ ಆಗೋಲ್ಲಿವರೆಗೆ ಇದನ್ನು ಇಲ್ಲಿ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಒಂದೇ ಇರುವಂಥದ್ದು, ಸಾಕಷ್ಟು ಬಸ್ಗಳು ಓಡಾಡ್ತವೆ, ಅವರಿಗೆ ಏನು ಅಂಥೇಳಿ ಯೋಚನೆ ಮಾಡಬೇಕಾಗುತ್ತೆ. ಏಕೆಂದರೆ ಇನ್ನೊಂದು ಸೈಡು ಕುಸಿದಿದೆ, ರೋಡ್ ಮಧ್ಯದಲ್ಲೇ ಬಿರುಕು ಕಾಣ್ತಾ ಇದೆ. ಇದು ಜಾಸ್ತಿ ಆಗಿಬಿಟ್ರೆ ಮಳೆ ಇನ್ನೂ ಕುಸಿಯೋ ಹಂತಕ್ಕೆ ತಲುಪುತ್ತದೆ. ಹಾಗಾಗಿ ಬಸ್ಗಳ ಬಗ್ಗೆ ಹೇಗೆ ಬಿಡ್ಬೋದಾ ಏನು ಅಂಥೇಳಿ ಯೋಚನೆ ಮಾಡಿ ತೀರ್ಮಾನವನ್ನು ಜಿಲ್ಲಾಡಳಿತ ಮಾಡ್ತದೆ. ತಾತ್ಕಾಲಿಕವಾಗಿ ಇದನ್ನು ಈಗ ಸದ್ಯಕ್ಕೆ ಮಾಡ್ತೇವೆ. ಲೈಟ್ ವೆಹಿಕಲ್ಸ್ ಓಡಾಡುವಷ್ಟು ವ್ಯವಸ್ಥೆಯನ್ನು ಮಾಡ್ತೇವೆ. ಸೊ ಇದು ಶಾಸಕರಾದಂತಹ ಬೋಪಯ್ಯನವರು ಹೇಳುವಂತಹ ಮಾತು. ಆದರೆ ಮಳೆ ಏನಾದ್ರೂ ತೀವ್ರಗೊಂಡಲ್ಲಿ ಸಾಕಷ್ಟು ಕಡೆ ರಸ್ತೆಗಳು ಬ್ಲಾಕ್ ಆಗುತ್ತೆ, ಆಗ ಆ ಜಿಲ್ಲೆಯಲ್ಲಿ ಒಂದು ರೀತಿ ಸಂಚಾರ ಸ್ತಬ್ಧ ಆಗುತ್ತೆ ಅನ್ನೋಂತಹ ಆತಂಕ ಎದುರಾಗಿರುವಂಥದ್ದು. ರವಿ ಎಸ್ಎಳ್ಳಿ, ನ್ಯೂಸ್ ಕನ್ನಡ, ಕೊಡಗು. ಉಳಿದ ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ. ಶೂ ಇಲ್ಲ, ಸಾಕ್ಸೂ ಇಲ್ಲ, ಪುಸ್ತಕ ಇಲ್ಲ, ಬಟ್ಟೆ ಇಲ್ಲ. ನ್ಯೂಸ್ 18 ಒಂದೇ ವರದಿ, ಮೆಗಾ ಇಂಪ್ಯಾಕ್ಟ್. ಸರ್ಕಾರಿ ಶಾಲೆಗೆ ಬರೋರು ಬಡ ವಿದ್ಯಾರ್ಥಿಗಳ ಎಂತೆಂತ ಸ್ಟೇಟ್ಮೆಂಟ್ ಅನ್ನ ನಾಲ್ಗೆಲ್ ಮೂಳೆ ಇಲ್ಲ ಅಂತ ಹರಿಬಿಡುತ್ತಾರೆ. ಮಕ್ಕಳು ಶಾಲೆಗೆ ಬರುವಂತದ್ದು ಶಿಕ್ಷಣಕ್ಕೆ. ಸಚಿವರೇ, ಇದು ಸರಿನಾ? ಹಾಗಾದ್ರೆ ಉಚಿತ ಶೂ, ಸಾಕ್ಸ್, ಬೈಸಿಕಲ್ ಬಗ್ಗೆ ಇನ್ನೂ ನಿರ್ಧಾರ ಆಗಿಲ್ಲ. ನೀವು ಎಷ್ಟಲ್ಲಿ ಕೇಳಿದ್ರು ಒಂದೇ ಆನ್ಸರ್, ನಾವಿನ್ನೂ ನಿರ್ಣಯ ತಗೊಂಡಿಲ್ಲ. ನ್ಯೂಸ್ 18 ವರದಿ ಬೆನ್ನಲ್ಲೇ 132 ಕೋಟಿ ಹಣ ರಿಲೀಸ್. ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್. ಯಾಕಂದ್ರೆ ಶೂ, ಸಾಕ್ಸ್ಗೆ 132 ಕೋಟಿ ಅನುದಾನ ಬಿಡುಗಡೆ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆ ಕೊಟ್ಟಿದ್ದಾರೆ. ಶೂಸು ಸಾಕ್ಸಕ್ಕೆ ಇವತ್ತು ನಾನು ಅದಕ್ಕೆ 132 ಕೋಟಿ ಒದಗಿಸಿ ಅದಕ್ಕೂ ಕೂಡ ಅನುಮೋದನೆಯನ್ನು ಕೊಟ್ಟಿದ್ದೇನೆ. ಅದು ಕೂಡ ನಾವು ಕೊಡ್ತೀವಿ. ಬಡ ಮಕ್ಕಳ ಬೆನ್ನಿಗೆ ನಿಂತ ನ್ಯೂಸ್ 18ಗೆ ರಾಜ್ಯಾದ್ಯಂತ ಶ್ಲಾಘನೆ. ಅರ್ಧ ಗಂಟೆಯಲ್ಲಿ ಇಡೀ ಸುದ್ದಿ ಜಗತ್ತು. ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳ ಸಂಪೂರ್ಣ ಚಿತ್ರಣ. ಕರ್ನಾಟಕ ಜನರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ದ್ರೋಹ ಮಾಡ್ತಕ್ಕಂಥ ಕೆಲಸ. ದಿನದ ಪ್ರಮುಖ ವಿದ್ಯಮಾನಗಳ ಸಮಗ್ರ ಸುದ್ದಿಬಿಂಬ. ಅಗ್ರ ರಾಷ್ಟ್ರೀಯ ವಾರ್ತೆ ಪವರ್ಡ್ ಬೈ ಅಮೃತ್ ನೋನಿ. ವಿಜಯಪುರ 40 ಬಾಣಂತಿಯರ ನರಳಾಟ. ನಿಮ್ಮನ್ನು ಇದು ಮಾಡ್ತಾರೆ. ನನ್ನ ಗಂಡು ಮಕ್ಕಳಿಗೆ ಅಲವಂದಿಲ್ಲ, ನಾನು ಅಲವಂದ್ರೆ ನಿಮ್ಮದು ಏನಿಲ್ಲ. ಕಿತ್ತು ಹೋದ ಹೊಲಿಗೆ, ವೈದ್ಯರ ಎಡವಟ್ಟು. ಪ್ರಕರಣ ಪತ್ತೆ ಹಚ್ಚಿದ್ದೆ ನ್ಯೂಸ್ 18. ವಿಜಯಪುರ ಆಸ್ಪತ್ರೆಯಲ್ಲಿ ನಿನ್ನೆಯಿಂದ ಸುಮಾರು 30 ಬಾಣಂತಿಯರಿಗೆ ಈ ತರ ಹೊಲಿಗೆ ಬಿಚ್ಕೊಂಡಿದೆ, ಸಮಸ್ಯೆಗಳಾಗ್ತಾ ಇದೆ. ಕೆಲವರಿಗೆ ಪಸ್ ಆಗಿದೆ. ಸುಮಾರು 28 ಜನ ಮತ್ತೆ ಇವತ್ತು 3 ಜನ, ಸುಮಾರು 30 ಜನರಿಗೆ ಈ ರೀತಿ ಪ್ರಕರಣ ಕಂಡು ಬಂದಿದ್ದು. ನನಗೆ ಒದಿಗೆ ಇದಾಗ್ಯದಂತ ಎಲ್ಲ ನನ್ನ ಹೊಟ್ಟಿಗೆ ಇದಾಗ್ಯದ ಅಂತ ಬಂದ್ಬಿಟ್ಟಾರೆ. ತರ 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 ನಡ್ಗೋಕೆ ಬಿಟ್ರಿ ನಾನು ಹೋಗ್ಬಿಟ್ಟಿರ್ತಾರೆ. ಅದು 2 ಸಲ ಹಾಕಿದ್ರು ಫೇಲ್ ಆಗಿದೆ ಸರ್. ಅದು ಕಲಿಯೋರ್ ಕೈಯಾಗ ಕೊಡ್ತಿದ್ದಾರೆ ಸರ್ ಹೊಲಿಗೆ ಹಾಕಕ್ಕ. ಇವತ್ತು ಊರಿಗೆ ಟೀಚರ್ ಮಾಡ್ತೀವಿ ಅಂತ ಹೇಳಿ ಮತ್ತೆ ಈಗ ಹೊಲಿಗೆ ಬಿಚ್ಚ ಅಂತ ಹೇಳ್ತಾರೆ. ನ್ಯೂಸ್ 18 ಜಬರ್ದಸ್ತ್ ವರದಿಗೆ ಎಚ್ಚೆತ್ತ ಆಸ್ಪತ್ರೆ, ಜಿಲ್ಲಾಡಳಿತ. ನ್ಯೂಸ್ 18 ವರದಿ ಬಳಿಕ ತನಿಖೆಗೆ ಜಿಲ್ಲಾಧಿಕಾರಿಗಳು ಆದೇಶಿಸಿದ್ದಾರೆ. ಇದು ನ್ಯೂಸ್ 18 ವರದಿಯ ಬಿಗ್ ಇಂಪ್ಯಾಕ್ಟ್. ಅವರೆಲ್ಲ ರಿಕವರಿ ಆಗ್ತಾ ಇದ್ದಾರೆ ಈಗ. ಸೊ ಔಟ್ ಆಫ್ 18 ಕೇಸಸ್ ನಾವು 5 ಕೇಸ್ಗಳಲ್ಲಿ ಆಲ್ರೆಡಿ ರೀಶೂಟಿಂಗ್ ಮಾಡಿದ್ದೇವೆ. 24 ಗಂಟೆಯಲ್ಲೇ ತನಿಖೆಗೆ ಆದೇಶ, 48 ಗಂಟೆಯಲ್ಲಿ ವರದಿಗೆ ತಾಕೀತು. ವರದಿ ಬೆನ್ನಲ್ಲೇ ವಿಜಯಪುರ ಜಿಲ್ಲಾಧಿಕಾರಿ ವಿಜಯ ಮಹಂತೇಶ್ ದಾನಮ್ಮನವರ್ ಪ್ರಕರಣದ ಬಗ್ಗೆ ತನಿಖೆಗೆ ಆದೇಶಿಸಿದ್ದಾರೆ. ಇದು ನ್ಯೂಸ್ 18 ಕಳಕಳಿ, ಮೆಗಾ ಇಂಪ್ಯಾಕ್ಟ್. ಮಳೆ ಬಂದ್ರೆ ಸಿಲಿಕಾನ್ ಸಿಟಿ ಸಿಂಕಿಂಗ್ ಸಿಟಿ. ಹೆಂಗ್ ಸಾರ್ ಓಡ್ತದ ಮಕ್ಕಳು ಬಿದ್ದು ಸತ್ರ ಯಾವನ್ ಬರ್ತಾನೆ ಸರ್. BBMP ಕಾಯ್ತಾವ್ರ ಸರ್.
ಒಂದ್ ಗಾಡಿ ಹಿಂಗ್ ಬಂದ್ರೆ 10 ಗಾಡಿ ಹಿಂದ್ಗಡೆ ನಿಂತ್ಬಿಟ್ರೆ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ. ಚಾಪೆ ಕೆಲಸ ಮಾಡ್ತಾರೆ, ಅದು 2 ದಿನಕ್ಕೆ ಕಿತ್ತೋಗುತ್ತೆ. 10 ಡೇಂಜರಸ್ ಸ್ಪಾಟ್. ನ್ಯೂಸ್ 18 ಮೆಗಾ ರಿಯಾಲಿಟಿ ಚೆಕ್. ಸಣ್ಣ ಮಳೆ ಬಂತಂದ್ರೂ ಶಾಂತಿನಗರದ ಜನ ಅಶಾಂತರಾಗಬೇಕಾದಂತ ಪರಿಸ್ಥಿತಿ. ಜೊತೆಗೆ ನೋಡಬಹುದು ಪದ್ಮನಾಭ ನಗರ ಸಿಗ್ನಲ್ ಕೈ ಇಟ್ಟರು ಸಹ ಕನಿಷ್ಠ ಒಂದು ಮುಕ್ಕಾಲು ಅಡಿಯಷ್ಟು ಹಾಳ ಇಲ್ಲಿ ಬರೋದನ್ನ ನಾವು ಕಾಣಬಹುದು. ಎಷ್ಟೋ ಸರಿ ಹೇಳಿ ಸಾಕಾಗೋಗ್ಬಿಡುತ್ತೆ ಸರ್, ಎಳೆಯಕ್ಕೆ ಜಾಗ ಇರಲ್ಲ. ಕ್ಯಾಮ್ರಾ ನೋಡಿದ ಕ್ಷಣ ಗುಂಡಿ ಮುಚ್ಚುವ ಕೆಲಸ. ಕಾಂಟ್ರಾಕ್ಟರ್ ತಪ್ಪಿದೆ, ನಾವು ಕ್ವಾಲಿಟಿ ಚೆಕ್ನಲ್ಲಿ ತಪ್ಪಿದೆ, ನಾವು ಅದನ್ನು ಅವ್ರ ಕಡೆಯಿಂದ ಸರಿ ಮಾಡಿಸ್ತೀವಿ, ಅವ್ರ ಮೇಲೆ ಏನು ಆಕ್ಷನ್ ತಗೊಳ್ಬೇಕಾದ್ರೆ ತಗೊಳ್ತೀವಿ. ನ್ಯೂಸ್ 18 ಸ್ಪಾಟ್ಲೈಟ್, ಬಿಗ್ ಇಂಪ್ಯಾಕ್ಟ್. ಕನ್ನಡ ಸಂಸತ್ನಲ್ಲಿ ಕನ್ನಡ ಡಿಂಡಿಮ. ದೇಶದ ಆಚೆಗೂ ಮೊಳಗಿದ ಕನ್ನಡ ಡಿಂಡಿಮ. ಕೆನಡಾದಲ್ಲಿ ಸಂಸತ್ ಸದಸ್ಯನಾಗಿ ಆಯ್ಕೆಯಾಗಿ ಮತ್ತು ಕನ್ನಡದಲ್ಲಿ ಮಾತನಾಡುವುದು ಸುಮಾರು 5 ಕೋಟಿ ಕನ್ನಡಿಗರಿಗೆ ಹೆಮ್ಮೆಯ ಕ್ಷಣವಾಗಿದೆ. ಹೆಮ್ಮೆಯ ಸುದ್ದಿ ಬ್ರೇಕ್ ಮಾಡಿದ್ದೆ ನ್ಯೂಸ್ 18 ಕನ್ನಡ. ಸಪ್ತ ಸಾಗರದಾಚೆಗೂ ಮೊಳಗ್ತಿದೆ ಕನ್ನಡ ಡಿಂಡಿಮ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಧನ್ಯವಾದಗಳು ಸಭಾಪತಿ. ನ್ಯೂಸ್ 18 ಬ್ರೇಕ್ ಮಾಡಿದಂತಹ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ವೀರ ಕನ್ನಡಿಗನ ಹೆಮ್ಮೆಯ ಕುಟುಂಬ ನ್ಯೂಸ್ 18 ಕನ್ನಡದಲ್ಲೇ ಮೊದಲು. ಎಕ್ಸ್ಪೆರಿಮೆಂಟ್ ಪದ ಇಲ್ಲ ಮೇಡಮ್, ಅಷ್ಟು ಸಂತೋಷವಾಗುತ್ತೆ ಹೇಳಕ್ಕೆ. ತಮ್ಮ ಅಂತಲ್ಲ, ಅದೇ ಸಾಮಾನ್ಯ ಕನ್ನಡಿಗನಾಗಿ ನನಗೆ ತುಂಬಾ ಖುಷಿ. ದೀಪಾವಳಿ ಆಚರಣೆ ಮಾಡಿರೋದು, ನಮ್ಮ ಸಂಸ್ಕೃತಿಯನ್ನ, ನಮ್ಮ ಆಚಾರ ವಿಚಾರಗಳನ್ನ, ನಮ್ಮ ಪರಂಪರೆಯನ್ನು ಬಿಂಬಿಸುವಂತ ಎಲ್ಲ ಕೆಲಸಗಳು ಕೂಡ ಅಲ್ಲಿ ನಡೀತಾ ಇದೆ. ಕೆನಡಾ ಸಂಸದ ಚಂದ್ರ ಆರ್ಯರ ಕನ್ನಡ ಪ್ರೀತಿ. ನ್ಯೂಸ್ 18 ವರದಿಗೆ ಬಹುಪರಾಕಂತೂ ಸಮಸ್ತ ಕರುನಾಡು. ಕನ್ನಡ ಉಳಿಸೋದಿಲ್ಲ, ಕನ್ನಡನೇ ನಮ್ಮನ್ನು ಬೆಳೆಸಿರೋದು. ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ ಅನ್ನೋದನ್ನ ಚಂದ್ರ ಆರ್ಯ ತೋರಿಸ್ಕೊಟ್ಟಿದ್ರು. ನಮ್ಮೂರು ಅನ್ನೋದು ಇನ್ನೊಂದು ಫೀಲಿಂಗ್. ನಾಡನ್ನ ದೇಶವನ್ನ ಪ್ರೀತಿಸ್ತಾ ಇರ್ತಕ್ಕಂಥ ಎಲ್ಲರಿಗೂ ನಮಸ್ಕಾರ. ಅದು ಚರಿತ್ರಾರ್ಹವಾದ ಕೆಲಸ ಮಾಡಿದ್ದಾನೆ. ಎಲ್ಲಾದರೂ ಇರು, ಎಂತಾದರೂ ಇರು, ಕೆನಡಾದಲ್ಲಿ ವೀರ ಕನ್ನಡಿಗ. ನ್ಯೂಸ್ 18 ಬಿಗ್ ಕವರೇಜ್. ಎಂದೆಂದಿಗೂ ನೀ ಕನ್ನಡವಾಗಿರು. ಶೂ ಇಲ್ಲ, ಸಾಕ್ಸೂ ಇಲ್ಲ, ಪುಸ್ತಕ ಇಲ್ಲ, ಬಟ್ಟೆ ಇಲ್ಲ. ನ್ಯೂಸ್ 18 ಒಂದೇ ವರದಿ, ಮೆಗಾ ಇಂಪ್ಯಾಕ್ಟ್. ಸರ್ಕಾರಿ ಶಾಲೆಗೆ ಬರೋರು ಬಡ ವಿದ್ಯಾರ್ಥಿಗಳ ಎಂತೆಂತ ಸ್ಟೇಟ್ಮೆಂಟ್ ಅನ್ನ ನಾಲ್ಗೆಲ್ ಮೂಳೆ ಇಲ್ಲ ಅಂತ ಹರಿಬಿಡುತ್ತಾರೆ. ಮಕ್ಕಳು ಶಾಲೆಗೆ ಬರುವಂತದ್ದು ಶಿಕ್ಷಣಕ್ಕೆ. ಸಚಿವರೇ, ಇದು ಸರಿನಾ? ಹಾಗಾದ್ರೆ ಉಚಿತ ಶೂ, ಸಾಕ್ಸ್, ಬೈಸಿಕಲ್ ಬಗ್ಗೆ ಇನ್ನೂ ನಿರ್ಧಾರ ಆಗಿಲ್ಲ. ನೀವು ಎಷ್ಟಲ್ಲಿ ಕೇಳಿದ್ರು ಒಂದೇ ಆನ್ಸರ್, ನಾವಿನ್ನೂ ನಿರ್ಣಯ ತಗೊಂಡಿಲ್ಲ. ನ್ಯೂಸ್ 18 ವರದಿ ಬೆನ್ನಲ್ಲೇ 132 ಕೋಟಿ ಹಣ ರಿಲೀಸ್. ವೆಲ್ಕಮ್ ಬ್ಯಾಕ್. ರಸ್ತೆ ಇಲ್ಲದೆ ಶವವನ್ನ ನೀರಿನಲ್ಲೇ ಹೊತ್ತು ಹೋಗಿದ್ದಾರೆ ಜನ. ಗೃಹ ಸಚಿವರ ತವರೂರು ತೀರ್ಥಹಳ್ಳಿಯಲ್ಲಿ ಇಂತಹ ಒಂದು ಮನ ಕಲಕುವ ಘಟನೆ ನಡೆದಿದೆ. ಶಿವಮೊಗ್ಗದ ತೀರ್ಥಹಳ್ಳಿ ತಾಲೂಕಿನ ಕೋಡ್ಲು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಗ್ರಾಮದಿಂದ ಸ್ಮಶಾನದ ಜಾಗಕ್ಕೆ ರಸ್ತೆ ಇಲ್ಲ ಅಂತ ಹೇಳಿ ರಸ್ತೆ ಇಲ್ಲದೆ ಗ್ರಾಮಸ್ಥರು ಸಂಕಷ್ಟವನ್ನ ಅನುಭವಿಸಿ ನೀರಿನಲ್ಲೇ ಹೊತ್ತು ಮಳೆಯಲ್ಲಿ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಿದ್ದಾರೆ ಜನ. ಪ್ರತಿ ಮಳೆಗಾಲದಲ್ಲಿ ಅಂತ್ಯಕ್ರಿಯೆಯನ್ನು ನಡೆಸಬೇಕು ಅಂದ್ರೆ ಕೋಡ್ಲು ಗ್ರಾಮಸ್ಥರು ಪರದಾಟವನ್ನ ಮಾಡಬೇಕು. ಸ್ಮಶಾನಕ್ಕೆ ಹೋಗುವ ರಸ್ತೆಯನ್ನ ಅಭಿವೃದ್ಧಿಪಡಿಸಿ ಅಂತ ಹೇಳಿ ಎಷ್ಟೇ ಒತ್ತಾಯ ಮಾಡಿದ್ರು ಕೂಡ ಅಲ್ಲಿ ಮಾತ್ರ ರಸ್ತೆ ಇಲ್ಲ. ಸ್ಮಶಾನದ ದಾರಿಗೆ ಎತ್ತರದ ರಸ್ತೆ ಮಾಡುವಂತೆ ಜನ ಮನವಿ ಮಾಡಿಕೊಂಡಿದ್ದಾರೆ. ಮಳೆಗಾಲದಲ್ಲಿ 4 ರಿಂದ 5 ತಿಂಗಳು ಮುಳುಗಡೆಯಾಗುತ್ತೆ ಈ ಒಂದು ಸ್ಮಶಾನ ರಸ್ತೆ. ಕೋಡ್ಲು ಗ್ರಾಮದ ತಮ್ಮಯ್ಯ ಗೌಡ ಮೃತರಾಗಿದ್ರು. ಹೀಗಾಗಿ ನೀರಲ್ಲೇ ಶವವನ್ನ ಹೊತ್ತು ಸಾಗಿ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗಿದೆ. ಶಿವಮೊಗ್ಗದ
ಕೋಡ್ಲುವಿನ ಗ್ರಾಮಸ್ಥರ ಪರದಾಟದ ಸಂಕಷ್ಟದ ಕಥೆ ಇದು. ಅಲ್ಲಿ ಯಾರಾದ್ರೂ ಇಂತಹ ಒಂದು ಮಳೆಗಾಲದ ಸಂದರ್ಭದಲ್ಲಿ ತೀರ್ಕೊಂಡ್ರೆ ಅವರ ಆ ಒಂದು ಶವವನ್ನ ಅಂತ್ಯ ಸಂಸ್ಕಾರ ಮಾಡಬೇಕು ಅಂದ್ರೆ ಅಲ್ಲಿನ ಗ್ರಾಮಸ್ಥರು ಪರಿಪಾಠವನ್ನೇ ಅನುಭವಿಸಬೇಕಾಗತ್ತೆ. ಯಾಕಂದ್ರೆ 4 ರಿಂದ 5 ತಿಂಗಳ ಕಾಲ ಆ ಒಂದು ರಸ್ತೆ ಜನರಿಗೆ ಸಿಗೋದೇ ಇಲ್ಲ. ಯಾಕಂದ್ರೆ ಕಂಪ್ಲೀಟ್ ಆಗಿ ನೀರಿನಿಂದ ಆವೃತರಾಗತ್ತೆ. ಹಾಗಾದ್ರೆ ಅಲ್ಲಿನ ಸಿಚುವೇಶನ್ ಏನು ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಸ್ಥಳೀಯರಾಗಿರುವಂತಹ ಭರತ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಭರತ್ ಅವರೇ. ನಮಸ್ತೆ ಮೇಡಮ್. ಭರತ್ ಅವ್ರೆ, ಈಗ ಪ್ರತಿ ವರ್ಷ ಇದೇನ ಸಿಚುವೇಶನ್ ಅಲ್ಲಿ ಮಳೆಗಾಲ ಬಂದ್ರೆ ಅಲ್ಲಿ ರೋಡೇ ಇಲ್ಲ ನಿಮ್ಗೆ? ಹೌದೌದು, ಮಳೆಗಾಲ ಬಂದ್ರೆ ಸ್ಮಶಾನ ಹೋಗೋ ರೋಡ್ ಅಲ್ಲಿ ಬಂದಾಗುತ್ತೆ ಮೇಡಮ್. ಅಂದ್ರೆ ಈಗ ಅಲ್ಲಿ ಇಷ್ಟು ವರ್ಷಗಳ ಕಾಲ ನೀವು ಯಾರಿಗೂ ಮನವಿ ಮಾಡ್ಕೊಂಡಿಲ್ವಾ ಬೇರೆ ಒಂದು ರೋಡ್ ಪರ್ಯಾಯ ಮಾರ್ಗ ಕೊಡಿ ಅಂತ ಹೇಳಿ? ಇಲ್ಲ, ನಾವು ನಮ್ಮ ಊರಿನ ವತಿಯಿಂದ ಬಹುಶಃ ಯಾರಿಗೂ ಇದುವರೆಗೂ ನಾವು ಮನವಿ ಕೊಟ್ಟಿಲ್ಲ ಮತ್ತು ಪರ್ಯಾಯ ಮಾರ್ಗವೂ ಇಲ್ಲ ಅದಕ್ಕೆ. ಮತ್ ಮನವಿನೂ ನಾವು ಯಾವ ಬಹುಶಃ ಮನವಿನೂ ನನಗೆ ತಿಳಿದಂಗೆ ಯಾರು ಕೊಟ್ಟಿಲ್ಲ. ಅಂದ್ರೆ ಪ್ರತಿ ವರ್ಷ ಈಗ ಮಳೆಗಾಲದಲ್ಲಿ ಯಾರಾದ್ರೂ ತೀರ್ಕೊಂಡ್ರೆ ಹೀಗೆ ನೀವು ಹೋಗ್ಬೇಕು ಅಲ್ಲಿ? ಹೌದೌದು, ನಮ್ಮ ಸ್ಮಶಾನ ಬಹುಶಃ 100 ಇತಿಹಾಸ ಇದೆ, 100 ವರ್ಷದ್ದು. ಆದ್ರೆ ಮಳೆಗಾಲದಲ್ಲಿ ಯಾರಾದ್ರೂ ತೀರ್ಕೊಂಡ್ರೆ ಇದೇ ತರ ಹೋಗ್ಬೇಕಾಗ್ತದೆ. ಈಗ ಇದು ಇಷ್ಟು ವರ್ಷದಿಂದ ಇದೆಯಲ್ಲ, ಅಟ್ಲೀಸ್ಟ್ ಏನಾದ್ರೂ ವ್ಯವಸ್ಥೆ ಬೇಕು ಅಂತ ಹೇಳಿ ಅನ್ಸಿಲ್ವಾ ಯಾವತ್ತು ನಿಮ್ಗೆ ಗ್ರಾಮಸ್ಥರಿಗೆ ಅಂತ ಹೇಳಿ? ಯಾಕಂದ್ರೆ ಇದು ಅಭ್ಯಾಸ ಆಗಿ ಹೋಗ್ಬಿಟ್ಟಿದ್ಯಾ? ಇದು ಒಂಥರ ಅಭ್ಯಾಸ ಆಗಿ ಹೋಗ್ಬಿಟ್ಟಿದೆ ಮೇಡಮ್. ಹಾಗಾಗಿ ಇದಕ್ಕೆ ಬಗ್ಗೆ ನಾವು ಯಾರಿಗೂ ಏನು ಮನವಿ ಸಹ ಕೊಟ್ಟಿಲ್ಲ. ಅದೇ ಒಂಥರ ಅಭ್ಯಾಸ ಆಗೋಗಿದೆ, ಅದು ಮುಗಿದೋಗುತ್ತೆ. ಒಂದು ಇದು ಹೋದ್ಮೇಲೆ ಅದು ಮುಗಿತಾರೆ. ಅಂದ್ರೆ ಈಗ 4 ರಿಂದ 5 ತಿಂಗಳ ಅಲ್ವಾ ಹೇಗೋ ನಡ್ಕೊಂಡು ಹೋಗುತ್ತೆ. ಆನಂತರ ಕರೆಕ್ಟ್ ಆಗಿ ಮಳೆಗಾಲ ಹೋದ ತಕ್ಷಣ ಆಮೇಲಿಂದ ನಮ್ಗೆ ರೋಡ್ ಸಿಗುತ್ತೆ ಅನ್ನೋದು ಆಗ್ಬಿಟ್ಟಿದೆ ಎಲ್ರಿಗೂ ಕೂಡ, ಸ್ಥಳೀಯರಿಗೆ. ಇಲ್ಲ, ಬಹಳ ಮಳೆ ಬಂದಾಗ ಮಾತ್ರ ಈ ಸಮಸ್ಯೆ. ಓಕೆ, ಮಳೆ ಕಡಿಮೆ ಆದ ತಕ್ಷಣ ಆ ತರದ ಏನಾಗೋದಿಲ್ಲ, ಕಡಿಮೆ ಆಗ್ತದೆ, ನೀರು ಕಡಿಮೆ ಆಗ್ತದೆ. ಓಕೆ, ಅಂದ್ರೆ ತುಂಬಾ ತಗ್ಗು ಪ್ರದೇಶದ ಆ ರೋಡ್ ಹೇಗೆ? ಹೌದು, ಆ ರೋಡ್ ಸ್ವಲ್ಪ ತಗ್ಗು ಪ್ರದೇಶ. ಎಷ್ಟು ದೂರ ಆ ತರನೇ ಇದೆ ಭರತ್ ಅವ್ರೆ? ಒಂದು ಅರ್ಧ ಕಿಲೋಮೀಟರ್ ಅಷ್ಟೇ ಮೇಡಮ್. ನೀರಲ್ಲೇ ಹೋಗ್ಬೇಕಾಗ? ನೀರಲ್ಲೇ ಒಂದು 100-200 ಮೀಟರ್ ನೀರಲ್ಲೇ ಹೋಗ್ಬೇಕಾಗ್ತದೆ. ಈಗ ಗ್ರಾಮ ಪಂಚಾಯತಿ ಅವರು ಕೂಡ ಏನು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ವಾ ಹೇಗೆ ಅಂತ ಹೇಳಿ? ಗ್ರಾಮ ಪಂಚಾಯತಿಯವ್ರಿಗೂ ನಾವು ಯಾವುದೇ ರೀತಿಯಲ್ಲಿ ಮನವಿಯ ಸಲ್ಲಿಸಿಲ್ಲ. ಯಾಕೆ ನಿಮ್ಗೆ ಬೇಡ ಈ ತರ ಪರವಾಗಿಲ್ಲ ಅನ್ನುವಂಥದ್ದೇ ಇದೆಯಾ? ಯಾಕಂದ್ರೆ ಒಂದು ಮಳೆಗಾಲ ಬಂದ್ರೆ ಅಲ್ವಾ, ಮಳೆಗಾಲದಲ್ಲಿ ಮಾತ್ರ ಅಲ್ವ ಇಂಥ ಸಮಸ್ಯೆ ಅಂತ ಹೇಳಿ ಸುಮ್ನಾಗಿದ್ದೀರಾ ನೀವೆಲ್ಲರೂ ಹೇಗೆ? ಅದು ಗ್ರಾಮ ಪಂಚಾಯತಿ ಫಂಡ್ ಇಂದ ಆಗುವಂತ ದೊಡ್ಡ ಮಟ್ಟದ ಆಗ್ಬೇಕು ಅಮೌಂಟ್. ಆಮೇಲೆ ನಾವು ಅದೇ ಈಗ ಯಾರೋ ತೀರ್ಕೊಂಡ ತಕ್ಷಣ ಅದನ್ನ ಮಾಡ್ತೀವಿ, ಅಲ್ಲಿಗೆ ಅದು ಈಗ ಮುಗಿದೋಗುತ್ತೆ, ಮತ್ತೆ ಆ ವಿಚಾರಕ್ಕೆ ಮುಂದೆ ಹೋಗೋದಿಲ್ಲ. ಯಾಕಂದ್ರೆ ಗೃಹ ಸಚಿವರೇ ಈಗ ನಿಮ್ಮ ಊರಿನವರೇ ಇರೋದ್ರಿಂದ ಈಗ ಅವರ ಊರಲ್ಲೇ ಈ ತರದ ಪರಿಸ್ಥಿತಿ ಇದೆ ಅಂತ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಇದೆ ಇಲ್ಲಿ ಈಗ ಅಂತ. ಇಲ್ಲ, ಇಲ್ಲಿ ನಾವು ಗೃಹ ಸಚಿವರನ್ನ ನಾವು ಹೇಳಲಿಕ್ಕೆ ಆಗಲ್ಲ, ನಾವು ಅವ್ರ ಗಮನಕ್ಕೂ ತಂದಿಲ್ಲ. ಬಟ್ ಹಾಗಾಗಿ ಗೃಹ ಸಚಿವರು ಇದ್ರಲ್ಲಿ ಏನು ಮಾಡ್ಲಿಕ್ಕೆ ಆಗಲ್ಲ. ನಾವು ಅವ್ರಿಗೆ ಹೇಳಿರ್ತಾರೆ, ಅವ್ರು ಏನಾರು ಮಾಡಕ್ ಸಾಧ್ಯ? ಇದೆಯಾ ನಿಮ್ಮಲ್ಲಿ ಹೇಗೆ ಅಂತ ಹೇಳಿ? ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತಾನೆ ಇದೆಯಾ? ಇಲ್ಲಿ ಹೊಳೆ ಎಲ್ಲ ಒಂದ್ಸರಿ ಯಾರೋ ಒಬ್ರು ವರ್ಷಕ್ಕೆ ಒಬ್ರು ಇಬ್ರು ಹಿಂಗ ಆಗ್ತಾರೆ. ಅದಾಗ್ದಾಗ ಅದು ಅಲ್ಲಿಗೆ ಮುಗಿದೋಗುತ್ತಲ್ಲ. ಹಾಗಾಗಿ ನಾವು ಯಾರ ಗಮನಕ್ಕೂ ತರುವಂತ ಹೋಗೋದಿಲ್ಲ. ಎಸ್, ಥ್ಯಾಂಕ್ ಯು ಭರತ್ ಅವರು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಉಳಿದ ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಚಾಮರಾಜಪೇಟೆಯ ಈದ್ಗಾ ಮೈದಾನ ಕಂದಾಯ ಇಲಾಖೆಗೆ ಸೇರಿದ್ದು ಅನ್ನುವಂತಹ ಸುದ್ದಿ ಹೊರಬೀಳ್ತಾ ಇದ್ದಂತೆ ಅಲ್ಲಿ ಸಂಭ್ರಮಾಚರಣೆ ಮಾಡಲಾಗಿದೆ. ಚಾಮರಾಜಪೇಟೆ ನಾಗರಿಕರ ಒಕ್ಕೂಟದಿಂದ ಸುದ್ದಿಗೋಷ್ಠಿಯನ್ನ ಮಾಡಲಾಗ್ತಾ ಇದ್ದು, ಚಾಮರಾಜಪೇಟೆ ನಾಗರಿಕ ಒಕ್ಕೂಟ ವೇದಿಕೆ ಅಧ್ಯಕ್ಷ ರಾಮೇಗೌಡ ಮಾತಾಡ್ತಿದ್ದಾರೆ. ಅಷ್ಟೇ ಸತ್ಯ, ಇದನ್ನು ತಡೆಯಕ್ಕೆ ಯಾರ ಕೈನಲ್ಲೂ ಸಾಧ್ಯ ಇಲ್ಲ. ಸಂವಿಧಾನ ನಮಗೆ ಮೂಲಭೂತ ಹಕ್ಕು ಕೊಟ್ಟಿದೆ, ಫಂಡಮೆಂಟಲ್ ರೈಟ್ಸ್ ಅಂತ. ನಮ್ಮ ಕರ್ತವ್ಯ ಕೂಡ, ನಾವು ಭಾರತೀಯರು, ಇದು ಭಾರತ ದೇಶ, ನಾವು ಭಾರತ ಧ್ವಜನ ಹಾರಿಸ್ತೀವಿ. ಇದಕ್ಕೆ ಯಾರ ಅನುಮತಿನೂ ಬೇಕಿಲ್ಲ, ಅವ್ರ ಗಮನಕ್ಕೆ ನಾವು ತಂದಿದ್ದೀವಿ. ಅಲ್ಲಿ ನಮ್ಮ ಒಕ್ಕೂಟದ ಪರವಾಗಿ ನಾವು ನಾಗರಿಕರು ಎಲ್ಲರೂ ಸೇರಿ ಅಲ್ಲಿ ಧ್ವಜನ ಹಾರಿಸ್ತೀವಿ. ನಮ್ಮ ವೇಲು ಸರ್ ಹೇಳಿದಂಗೆ ಇಲ್ಲಿ ಹಬ್ಬದ ವಾತಾವರಣ ಸೃಷ್ಟಿ ಮಾಡ್ತಾ ಇದೀವಿ. ಇವತ್ತಿನ ಶುರುವಾಗಿದೆ. ಇದಕ್ಕೆ ಎಲ್ಲ ಧರ್ಮದವರು, ಎಲ್ಲ ವರ್ಗದವರು ನಮ್ಮ ಜೊತೆ ಸಹಕಾರ ಕೊಟ್ಟಿದ್ದಾರೆ, ಮುಂದೆನೂ ಕೊಡ್ತಾರಂತ ನಾನು ನಂಬಿ ನನ್ನ ಮಾತು ಎರಡು ಮುಗಿಸಿ ಜೈ ಹಿಂದ್, ಜೈ ಚಾಮರಾಜಪೇಟೆ. ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಪತ್ರಿಕಾ ಮಿತ್ರರು ತಾವೆತ್ತಿದ್ದಕ್ಕೆ ಇವತ್ತು ಈ ಜಯ ಸಿಕ್ಕಿದೆ ನಿಮಗೆ. ನಾವು ಎಷ್ಟು ಚಿರುಣಿ ಆಗಿದ್ದೀವಿ ಅಂದ್ರೆ ಬರೀ ಪದಗಳಲ್ಲಿ ಹೇಳಕ್ಕಾಗಲ್ಲ. ಅದ್ ಬಿಟ್ಟು ಪೊಲೀಸ್ ಇಲಾಖೆಯವರು ಕೂಡ ನಮ್ಗೆ ಬಹಳ ಚೆನ್ನಾಗಿ ಸ್ಪಂದಿಸಿದ್ದಾರೆ. ಚಾಮರಾಜಪೇಟೆ ನಾಗರಿಕರು ಹೋರಾಟದಲ್ಲಿ ಒಂದೇ ಒಂದು ಅಶಾಂತಿಯಾದ ವಾತಾವರಣವನ್ನು ತರದೆ ಶಾಂತಿಯಿಂದನೇ ಇದು ಜಯ ಬಂದಿದೆ. ಈ ಜಯಕ್ಕೆ ಇವತ್ತೇನು ನಮ್ಮ ಹಿರಿಯರಿದಾರಲ್ಲ ಎಲ್ಲರೂ ಕಾರಣ, ಇಡೀ ಚಾಮರಾಜಪೇಟೆ ನಾಗರಿಕರ ಕಾರಣ, ಅವ್ರಿಗೆಲ್ಲ ನಾವು ಚಿರುಣಿ ಆಗಿದೆ.
ಇವತ್ತು ವಕ್ಫ್ ಬೋರ್ಡ್ ಚೇರ್ಮನ್ ಒಂದು ಮಾತು ಹೇಳಿದ್ದಾರೆ, ನಾವು ಮುಂದಕ್ಕೆ ಇದಕ್ಕೆ ಕಾನೂನು ಪರವಾಗಿ ಹೋರಾಟ ಮಾಡ್ತೀವಿ ಅಂತೇಳಿ. ನಾವು ಅದಕ್ಕೆ ಸಿದ್ಧವಾಗಿದ್ದೀವಿ. ಸಾಕಷ್ಟು ದಾಖಲಾತಿಗಳು ನಮ್ಮ ಹತ್ರ ಇದ್ದಾವೆ. ನಾವು ಒಳ್ಳೊಳ್ಳೆ ಕಾನೂನು ಸಲಹೆಗಾರರನ್ನ ವಕೀಲರನ್ನ ನಾವು ಭೇಟಿ ಮಾಡಿದ್ದೀವಿ. ಉದಾಹರಣೆಗೆ ಪ್ರಮೀಳಾ ಮೇಡಮ್ ಅವರಿಗೆ ನಮ್ಮ ಹತ್ರ ಇರ್ತಕ್ಕಂಥ ಎಲ್ಲ ಡಾಕ್ಯುಮೆಂಟ್ ತಗೊಂಡೋಗಿ ಅವರು ಕೊಟ್ಟಿದ್ದೀವಿ. ಇದ್ರ ಬಗ್ಗೆ ಸನ್ನದ್ಧರಾಗಿದ್ದಾರೆ. CH ಹನುಮಂತರಾಯ್ ಅವರು ಇದ್ರ ಬಗ್ಗೆ ವಾದ ಮಾಡೋಕ್ಕೆ ರೆಡಿಯಾಗಿದ್ದಾರೆ. ಹೀಗೆ ಅನೇಕ ವಕೀಲ ಮಿತ್ರರು ಸಹ ಇವತ್ತು ನಮಗೆ ಯಾವುದೇ ಒಂದು ಅಪೇಕ್ಷೆನೂ ಬೀಳ್ದಿರ ನಮಗೆ ಸಹಾಯ ಮಾಡೋಕ್ಕೆ ಬದ್ಧರಾಗಿದ್ದಾರೆ. ಇವತ್ತವರೆಗೂ ನಾವು ಏನು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಅದೆಲ್ಲವೂ ಸಹ ಅವ್ರ ಸಲಹೆ ತೆಗೆದುಕೊಂಡೇ ಇವತ್ತು ನಾವು ಮಾಡ್ಕೊಂಡು ಬರ್ತಾ ಇರೋದು. ಯಾವುದೇ ದುರ್ನಡತೆಯಿಂದ ಆಗಲಿ ಅವ್ಯವಸ್ಥತೆಯಿಂದ ಆಗಲಿ ನಾವೇನು ಕೆಲಸ ಮಾಡೋಕೆ ಹೋಗಿಲ್ಲ. ಮತ್ತು ಎಲ್ಲರೂ ನಮ್ಮ ಎಲ್ಲ ಕಾರ್ಯಕರ್ತರು ಸೇರಿ ಒಗ್ಗಟ್ಟಿನಿಂದ ತೀರ್ಮಾನ ತೆಗೆದುಕೊಂಡು ಮಾಡ್ತಾ ಇದ್ದೀವಿ. ಇವತ್ತು ವಕ್ಫ್ ಬೋರ್ಡ್ ಚೇರ್ಮನ್ ಏನು ಹೇಳಿದ್ದಾರೆ, ನೀವು ಹೇಳಿರೋದಕ್ಕೆ ನಾವು ಅದಕ್ಕೆ ಸವಾಲಾಗ್ತಾ ಇದ್ದೀವಿ. ನಾವು ಕಾನೂನು ಬರದಾಗ ಹೋರಾಟ ಮಾಡ್ತೀವಿ. ಇದು ಎಲ್ಲೂವರೆಗೂ ಹೋದ್ರೂ ಚಿಂತೆ ಇಲ್ಲ. ಸರ್ಕಾರ ಒಂದ್ ಕಡೆ ಇದ್ರೆ ನಾವು ಇಂಪ್ಲೀಡ್ ಆಗ್ತೀವಿ. ವೇದಿಕೆಯಿಂದಾನು ಹೋರಾಟ ಮಾಡ್ತೀವಿ. ಸಾಕಷ್ಟು ನಮ್ಮ ಹತ್ರ ದಾಖಲಾತಿಗಳು ಇರೋದ್ರಿಂದ ನಮ್ಗೇನು ಭಯ ಇಲ್ಲ ಅನ್ನೋ ಮಾತನ್ನ ನಿಮ್ ಗಮನಕ್ಕೆ ತರಕ್ಕೆ ಇಚ್ಛೆ ಬೇಕು. ಕಾನೂನು ಅವ್ರಿಗೇನಿದೆಯೋ ನಮಗೂ ಕಾನೂನು ಇದೆ. ಕಾನೂನು ಇಬ್ಬರಿಗೂ ಒಂದೇ. ಎಲ್ಲೋ ಒಂದ್ ಕಡೆ 70 ವರ್ಷದಿಂದ ಈ ಸತ್ಯಾನ ಈ ಗ್ರೌಂಡು ಬಿಬಿಎಂಪಿದು ಮತ್ತೆ ರಾಜ್ಯ ಸರ್ಕಾರದ ಅಂತ ಗೊತ್ತಿದ್ದು ಮರೆ ಮಾಚಿ ದೌರ್ಜನ್ಯ ಮಾಡಿ ಏನು ಒಂದ್ ಕಡೆ ಆಸ್ತಿನ ಕಬಳಿಸಿದ್ರು. ಇವತ್ತು ಚಾಮರಾಜಪೇಟೆ ನಾಗರಿಕರು ಎಲ್ಲರೂ ಧ್ವನಿ ಎತ್ತಿ ಮತ್ತೆ ಎಲ್ಲ ಸಂಘ ಸಂಸ್ಥೆಗಳು ಇದನ್ನ ಹೋರಾಟ ಮಾಡಲೇಬೇಕು. ಆಸ್ತಿ ಆಟದ ಮೈದಾನ ಉಳಿಬೇಕು, ಎಲ್ಲರಿಗೂ ಸಂಬಂಧಪಟ್ಟಂತ ಆಸ್ತಿ ಆಗ್ಬೇಕು ಅಂತ ಹೇಳಿ ಏನು ಇವತ್ತು ಹೋರಾಟ ಮಾಡಿದ್ರು. ಆ ಹೋರಾಟಕ್ಕೆ ಮತ್ತೆ ಎರಡು ಜೀವನ ಬಲಿ ತಗೊಂಡಿದ್ರು. ಈ ಹೋರಾಟದಿಂದ ಸಾಕಷ್ಟು ಇತಿಹಾಸ ಇದೆ ಈ ಹೋರಾಟದಲ್ಲಿ. ಆಮೇಲೆ ತ್ರಿವರ್ಣ ಧ್ವಜ ಹೋದ ವರ್ಷ ನಾವು ಆಚರಣೆ ಮಾಡಿದ್ದು. ಅವತ್ತು ಆಚರಣೆ ಮಾಡಿದಾಗ ಎಲ್ಲರೂ ಷಡ್ಯಂತ್ರದಿಂದ ಎದುರಿಸಿ ಅವತ್ತ ಧ್ವಜ ಅವತ್ತು ನೆಡಬೇಕಿತ್ತು. ಆದ್ರೆ ಕಾಲ ಲೇಟ್ ಆದ್ರೂ ಕೂಡ ಇದು ದೊಡ್ಡ ಮಟ್ಟದಲ್ಲಿ ಇಡೀ ಚಾಮರಾಜಪೇಟೆ, ಇಡೀ ರಾಜ್ಯ ಸರ್ಕಾರ, ಇಡೀ ರಾಜ್ಯದಲ್ಲಿ ಹಬ್ಬದ ವಾತಾವರಣ ಆಚರಣೆ ಮಾಡಲಿಕ್ಕೆ ತಡೆ ಆಗಿದೆ ಅಂತ ಹೇಳಿ ನಾವು ಭಾವಿಸಿದ್ದೇವೆ. ಆದ್ರೆ ಆಗಸ್ಟ್ 15 ಯಾರೇ ಬರಲಿ, ಯಾವುದೇ ಶಕ್ತಿ ಬರಲಿ, ಅವ್ರು ಯಾರೇ ದೊಡ್ಡ ಶಕ್ತಿ ಇರಲಿ, ಇವತ್ತು ಯಾರೂ ಕೂಡ ನಿಲ್ಲೋದಿಲ್ಲ. ಎಲ್ಲರೂ ಆ ಹೋರಾಟದಲ್ಲಿ ಜಯ ಸಿಕ್ಕೇ ಸಿಗುತ್ತೆ. ಮತ್ತೆ ಮಾಧ್ಯಮದವರು ಪ್ರತಿಯೊಂದು ಸಂದರ್ಭದಲ್ಲೂ ಬಂದು ತಾವೆಲ್ಲರೂ ಕೂಡ ಮುತುವರ್ಜಿ ವಹಿಸಿ ಈ ಹೋರಾಟನ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ, ಬಿಬಿಎಂಪಿ ಅಧಿಕಾರಿಗಳಿಗೆ ಬೆಂಡೆತ್ತಿ ಅಂದ್ರೆ ಅವರಲ್ಲಿ ಇದ್ದಂತ ಮೂಢ ಅಂದ್ರೆ ಏನ್ ಮರೆ ಮಾಚಿದ್ರು ಅದನ್ನ ಹೊರಗೆ ತೆಗ್ದಿ ತಾವು ತಿಳಿಸಿ ಜನರಿಗೆ ಜಾಗೃತಿ ಮೂಡಿಸಿ ಇದು ಈ ಒಂದು ಹೋರಾಟದಲ್ಲಿ ಸಫಲತೆ ಕಂಡುಕೊಳ್ಳಕ್ಕೆ ತಾವೆಲ್ಲರೂ ಇದಿದೆ. ಮತ್ತೆ ಎಲ್ಲಾ ಮುಖಂಡಗಳು ಅಭಿಪ್ರಾಯ ಪಟ್ಟಂತೆ ತ್ರಿವರ್ಣ ಧ್ವಜ ಹಾರಿಸ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಆಮೇಲೆ ಏನು 60 ವರ್ಷದಿಂದ ಇವರು ಕಣ್ಣ ಮುಚ್ಚಾಲೆ ಆಟ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಈಗ ರೆವಿನ್ಯೂ ಇಲಾಖೆಗೆ ಸೇರಿದ್ದು ಅಂತ ಹೇಳಿ ಬಿಬಿಎಂಪಿ ಅವರು ತಮ್ಮ ಅಂಗಳದಲ್ಲಿದ್ದಂತ ಚೆಂಡನ್ನ ನಮ್ಮ ರೆವಿನ್ಯೂ ಇಲಾಖೆಯ ಅಂಗಳಕ್ಕೆ ತೆಗೆದು ಬಿಸಾಕಿದ್ದಾರೆ. ಆದರೆ ಆ ಆದೇಶವನ್ನು ನಾನು ನೋಡಿದೆ. 2018ನೇ ಇಸವಿಯಲ್ಲಿ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅವರು, ನಗರಾಭಿವೃದ್ಧಿ ಇಲಾಖೆಯವರು ಒಂದು ಪ್ರಿಲಿಮಿನರಿ ನೋಟಿಫಿಕೇಶನ್ ಅನ್ನು ಹೊರಡಿಸುತ್ತಾರೆ. ಬೆಂಗಳೂರು ನಗರದಲ್ಲಿರುವ ಓಪನ್ ಸ್ಪೇಸಸ್, ಪಾರ್ಕ್ಸ್ ಮತ್ತೆ ಪ್ಲೇ ಗ್ರೌಂಡ್ಸ್ ಬಗೆಗೆ ಎಲ್ಲೆಲ್ಲಿ ಇನ್ನ ಬಿಬಿಎಂಪಿ ಅವರು ಖಾತೆಯನ್ನ ಮಾಡಿಕೊಂಡಿಲ್ಲ ಅವೆಲ್ಲವನ್ನ ನಮ್ಮ ಗಮನಕ್ಕೆ ತರಬೇಕು, ಅದನ್ನ ಬಿಬಿಎಂಪಿಯ ವ್ಯಾಪ್ತಿಗೆ ತರಬೇಕು ಅಂತ ಹೇಳಿ ಕಳೆದ ವರ್ಷ ಜನವರಿ 21ರಲ್ಲಿ ಈ ಒಂದು ಚಾಮರಾಜಪೇಟೆ ಆಟದ ಮೈದಾನ ಏನಿದೆ 2 ಎಕರೆ 9 ಗುಂಟೆ ಪ್ರದೇಶವನ್ನ ಈಗಾಗಲೇ ಬಿಬಿಎಂಪಿಯ ಸ್ವತ್ತು ಅಂತ ಈಗಾಗಲೇ ಅದನ್ನ ಗೆಜೆಟ್ ನೋಟಿಫಿಕೇಶನ್ ಅಲ್ಲಿ ಮಾಡಲಾಗಿತ್ತು. ಆದರೆ ನಮ್ಮ ಚೀಫ್ ಕಮಿಷನರ್ ತುಷಾರ್ ಗಿರಿನಾಥ್ ಅವರು ಇದರ ಬಗ್ಗೆ ಯಾಕೆ ದ್ವಂದ್ವಗಳನ್ನ ಮೂಡಿಸಿದ್ದಾರೆ, ಈ ರೀತಿಯಾದಂತ ಕ್ರಮವನ್ನ ಯಾಕೆ ತಗೊಂಡಿದ್ದಾರೆ ಅಂತ ಹೇಳಿ ನಾನು ನಿಮ್ಮ ಮುಂದೆ ಸ್ಪಷ್ಟವಾಗಿ ಹೇಳೋದಕ್ಕೆ ಬಯಸ್ತೇನೆ. ಈ ಕ್ಷೇತ್ರದ ಶಾಸಕರು ಮತ್ತು ಒಂದು 2-3 ಮಾಜಿ ಕಾರ್ಪೊರೇಟರ್ಗಳ ದುಷ್ಟ ಪ್ರಭಾವದಿಂದ ಈ ರೀತಿ ಅವರು ಮಾಡಿದ್ದಾರೆ. ಈಗ ಅವರು ಒಂದು ಪ್ರೆಸ್ ಕಾನ್ಫರೆನ್ಸ್ ಅನ್ನ ಉದ್ದೇಶ ಮಾಡಿ ಮಾತಾಡಬೇಕಾದ್ರೆ ಹೇಳಿದ್ರು, ಬಿಬಿಎಂಪಿಯಲ್ಲಿ ಇರುವಂತಹ ಖಾತೆ ಪುಸ್ತಕದ ಒರಿಜಿನಲ್ ಅಲ್ಲಿ ಒಬ್ಬ ಸಹಾಯಕ ಕಂದಾಯ ಅಧಿಕಾರಿ ಒಬ್ಬರು ನರಸಿಂಹ ನಾಯಕ್ ಅನ್ನೋರು
ಅದನ್ನ ಟ್ಯಾಂಪರ್ ಮಾಡಿದ್ದಾರೆ. 941 ಸ್ಕ್ವೇರ್ ಫೀಟ್ಗೆ ಸುನ್ನಿ ದರ್ಗಾ ಅಂತ, ಸುನ್ನಿ ಈದ್ಗಾ ಅಂತ ಇರೋದನ್ನ ಮುಸ್ಲಿಂ ದರ್ಗಾ ಅಂತ ಖಾತೆ ಮಾಡಿಕೊಟ್ಟಿದ್ದಾರೆ. ಅವ್ರ ಮೇಲೆ ನಾವು ಕ್ರಮವನ್ನ ತಗೊಳ್ತೀವಿ ಅಂತ ಹೇಳಿ 1.5 ತಿಂಗಳಿಂದನೇ ಅವ್ರು ಹೇಳಿದ್ರು. ಈ ಒಂದು ಆದೇಶದಲ್ಲಿ ಅದರ ಬಗ್ಗೆ ಸ್ಪಷ್ಟತೆ ನಮಗೆ ಕಾಣ್ತಾ ಇಲ್ಲ. ಈಗ ಅವರು ಅದನ್ನ ರೆವಿನ್ಯೂ ಇಲಾಖೆಗೆ ಅದನ್ನ ವರ್ಗಾವಣೆ ಮಾಡಿರೋದ್ರಿಂದ ಬಿಬಿಎಂಪಿ ಹೆಸರಲ್ಲಿದ್ದಂತಹ ಈ ಖಾತೆಯನ್ನ ಅವರು ಕ್ಯಾನ್ಸಲ್ ಮಾಡ್ತಾರಾ, ಅದರ ಬಗ್ಗೆ ಅವರು ನಮಗೆ ಸ್ಪಷ್ಟೀಕರಣವನ್ನ ಇನ್ನು ನೀಡಿಲ್ಲ. 941 ಸ್ಕ್ವೇರ್ ಫೀಟ್ಗೆ ಆ ಗ್ರೌಂಡ್ ನಲ್ಲಿ ಏನ್ ಈದ್ಗಾ ಸ್ಟ್ರಕ್ಚರ್ ಇದೆ ಅದನ್ನ ರಿಮೂವ್ ಮಾಡ್ತಾರಾ, ಅದನ್ನ ಬೇರೆ ಕಡೆ ಸ್ಥಳಾಂತರ ಮಾಡ್ತಾರಾ ಅನ್ನೋದ್ರ ಬಗ್ಗೆನೂ ಅವರು ಸ್ಪಷ್ಟವಾಗಿ ಅದನ್ನ ಅವರು ಹೇಳಿಲ್ಲ. ನಮ್ಮ ಉದ್ದೇಶ ಏನು ಅಂದ್ರೆ, ಈಗ ಮುಸಲ್ಮಾನರು ಅಲ್ಲಿ ವರ್ಷಕ್ಕೆ 2 ಸಾರಿ ಪ್ರಾರ್ಥನೆಯನ್ನ ಮಾಡ್ತಾರೆ, ರಮಾದಾನ್ ದಿನದಂದು ಮತ್ತು ಬಕ್ರೀದಿನ ದಿನದಂದು. ನಮ್ಮ ಹಿಂದೂಗಳಿಗೆ ಯಾವುದೇ ರೀತಿಯಾದಂತಹ ಹೊಟ್ಟೆ ಉರಿ ಆಗಲಿ ಅಥವಾ ಅವ್ರ ಮೇಲೆ ದ್ವೇಷವಾದಂತಹ ಯಾವುದೇ ಭಾವನೆ ನಮ್ಮಲ್ಲಿ ಇಲ್ಲ. ಆದರೆ ವರ್ಷಕ್ಕೆ ಇನ್ನ 363 ದಿನ ಉಳಿಯುತ್ತಲ್ಲ, ಅದರಲ್ಲಿ ಹಿಂದೂಗಳಿಗೆ ಸಂಬಂಧಪಟ್ಟಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ನಮ್ಮ ನ್ಯಾಷನಲ್ ಹಬ್ಬಗಳನ್ನ ಆಚರಣೆ ಮಾಡಲಿಕ್ಕೆ ಇಷ್ಟು ದಿವಸ ಇವ್ರು ಯಾಕೆ ಬಿಟ್ಟಿರಲಿಲ್ಲ? ನನ್ನ ಮೊದಲನೇ ಪ್ರಶ್ನೆ. ಈಗ ವಕಫ್ ಬೋರ್ಡ್ ಅವರಾಗ್ಲಿ, ಸೆಂಟ್ರಲ್ ಮುಸ್ಲಿಂ ಅಸೋಸಿಯೇಷನ್ ಅವರಾಗ್ಲಿ ಅಥವಾ ಬೇರೆ ಯಾವುದೇ ಮುಸಲ್ಮಾನ ಮುಖಂಡರು, ಅವರೂ ನಮ್ಮ ದೇಶದ ಸಂವಿಧಾನದ ಅಡಿಯಲ್ಲೇ ಜೀವನ ಮಾಡಬೇಕಾದಂತ ಅನಿವಾರ್ಯತೆ ಇದೆ. ಇಷ್ಟು ವರ್ಷಗಳ ಕಾಲ ನ್ಯಾಷನಲ್ ಫ್ಲಾಗ್ ಅನ್ನ ಅವ್ರು ಯಾಕೆ ಹಾಯಿಸ್ಟ್ ಮಾಡಲಿಲ್ಲ? ನನ್ನ ನೇರವಾದಂತ ಪ್ರಶ್ನೆ ಅವರಿಗೆ. ಈಗ ಕಳೆದ ವರ್ಷ ಶಿವಕುಮಾರ್ ನಾಯಕ್ ಅವರು ಬಹಳ ಪ್ರಯಾಸ ಪಟ್ಟು, ಬಹಳ ತ್ರಾಸ ಪಟ್ಟು ಒಂದು ಫ್ಲಾಗ್ ಅನ್ನ ತಗೊಂಡ್ಬಂದು ಆ ಫ್ಲಾಗ್ ಅನ್ನ ಹಾಯಿಸ್ಟ್ ಮಾಡಿ ಪೊಲೀಸ್ನವ್ರ ಕೈಯಲ್ಲಿ ಬಯಸ್ಕೊಂಡು ಎಳೆದಾಡಿಕೊಂಡು ಮಾಡಿದ್ದನ್ನ ನಾವು ನೋಡಿದ್ದೀವಿ. ಆಕ್ಚುಲ್ ಆಗಿ ಶಿವಕುಮಾರ್ ನಾಯಕ್ ಅಂತ ಹೀರೋಗಳು ಇನ್ನೂ ನಮ್ಮ ಚಾಮರಾಜಪೇಟೆಗೆ ನಮಗಿನ್ನ ಬೇಕಾಗಿದೆ. ಈಗ ಶಿವಕುಮಾರ್ ನಾಯಕ್ ಅವರು ಹೋರಾಟ ಮಾಡ್ತಿದ್ದಾರೆ, ನಮ್ಮ ವೇಲಣ್ಣ ಅವರು ಮಾಡ್ತಾ ಇದ್ದಾರೆ, ರುಕುಮಾಂಗದು, ನಮ್ಮ ರಾಮೇಗೌಡರು, ರಾಜಣ್ಣವರು, ಎಲ್ಲರಿಗೂ ಮುಖ್ಯವಾಗಿ ಪ್ರಮೀಳಾ ದೇಸರ್ಗಿ ಮೇಡಮ್ ಅವರು ಮಾಡ್ತಾ ಇದ್ದಾರೆ. ಈ ಒಗ್ಗಟ್ಟು ಹೀಗೆ ಇರುತ್ತೆ. ನಾನ್ ಕೇಳೋದು ನೀವು ಬಿಬಿಎಂಪಿ ಅವರಿಗೆ ಏನು ಅಂದ್ರೆ, ನೀವೇನಾದ್ರೆ ಇದನ್ನ ರೆವಿನ್ಯೂ ಇಲಾಖೆಗೆ ಹಸ್ತಾಂತರ ಮಾಡಿ ಮತ್ತೆ ನೀವೇನಾದ್ರೆ ವಕಫ್ ಬೋರ್ಡ್ ಇಂದ ಒಂದು ಅಪ್ಲಿಕೇಶನ್ ಅನ್ನ ತಗೊಂಡು ವಕ್ಫ್ ಬೋರ್ಡ್ಗೆ ಈ ಜಾಗವನ್ನ ಕೊಡುವಂತ ಹುನ್ನಾರವನ್ನ ಏನಾರೆ ಮಾಡಿದ್ದೀರಾ ಅಂತ. ಯಾಕಂದ್ರೆ ರೆವಿನ್ಯೂ ಇಲಾಖೆಗೆ ಬಂದ ಮೇಲೆ ಅದನ್ನ ಯಾರು ಬೇಕಾದ್ರೂ ಕ್ಲೇಮ್ ಮಾಡಿ ತಗೋಬಹುದು. ನಮ್ಮ ಉದ್ದೇಶ, ನಮ್ಮ ಏನು ಇವತ್ತು ಅಭಿಪ್ರಾಯ ಇದೆ, ಆ ಒಂದು ಭೂಮಿಯನ್ನ ಮತ್ತೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಬಿಬಿಎಂಪಿಗೆ ಅದನ್ನ ವರ್ಗಾವಣೆ ಮಾಡಬೇಕು. 2 ಎಕರೆ 9 ಗುಂಟೆ ಪ್ರದೇಶ ಏನಿದೆ ಅದು ಪೂರ್ತಿ ಸಾರ್ವಜನಿಕ ಬಿಬಿಎಂಪಿ ಆಟದ ಮೈದಾನ ಅಂತ ಹೇಳಿ ಅವರು ಘೋಷಿಸಿ, ಜಯಚಾಮರಾಜೇಂದ್ರ ಆಟದ ಮೈದಾನ ಅಂತ ಹೇಳಿ ಅವರು ಘೋಷಣೆ ಮಾಡಬೇಕು ಅಂತ ಹೇಳಿ ನಾನು ತಮ್ಮೆಲ್ಲ ಮಾಧ್ಯಮಗಳ ಮುಖಾಂತರ ನಾನು ಸರ್ಕಾರಕ್ಕೆ ನಾನು ಕೇಳ್ಕೊಳ್ತೇನೆ. ಇನ್ನೊಂದು ವಿಚಾರವನ್ನ ಹೇಳಿ ನಾನು ನನ್ನ ಮಾತುಗಳನ್ನ ಮುಗಿಸ್ತೇನೆ. ಸನ್ಮಾನ್ಯ HD ದೇವೇಗೌಡರು, ನಮಗೆ ಮಾಜಿ ಪ್ರಧಾನಿಗಳು, ಅವರು ಇಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾಗ ಹುಬ್ಬಳ್ಳಿಯಲ್ಲಿ ಇದೇ ರೀತಿಯಾದಂತಹ ಒಂದು ಮೈದಾನದಲ್ಲಿ ಈದ್ಗಾ ವಿಚಾರದಲ್ಲಿ ಒಂದು ಗಲಾಟೆ ನಡೀತಿತ್ತು. ಆಗ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಮುಸ್ಲಿಂ ಮುಖಂಡರಾಗಿರುವಂತಹ ಅಬ್ದುಲ್ ರಜಾಕ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ. ನಮಸ್ಕಾರ. ಈಗಾಗಲೇ ಬಿಬಿಎಂಪಿ ತೆಗೆದುಕೊಂಡಂತಹ ಒಂದು ನಿರ್ಧಾರದ ಬಗ್ಗೆ ಮೊದಲನೇದಾಗಿ ಏನ್ ಹೇಳೋದಕ್ಕೆ ಬಯಸ್ತೀರಿ, ಆದೇಶದ ಬಗ್ಗೆ? ಅಲ್ಲ, ಇದು ಹೇಗೆ ಕಂದಾಯ ಇಲಾಖೆ ಜಾಗ ಆಗ್ಬಿಡುತ್ತೆ? ಕಂದಾಯ ಇಲಾಖೆ ಏನಾದ್ರೂ ಇದ್ರಲ್ಲಿ ಪಾರ್ಟಿ ಆಗಿತ್ತಾ? ಮೊದ್ಲಿಂದನೂ ಇದ್ರ ಮೇಲೆ ವಿವಾದ ಇದ್ದಿದೇನು? ಬಿಬಿಎಂಪಿ ಹಾಗೂ ಮುಸಲ್ಮಾನರ ಕಡೆ ವಕ್ಫ್ ಬೋರ್ಡ್. ಇವತ್ತು ಬಿಬಿಎಂಪಿ ನಂದಲ್ಲ, ಇದಕ್ ನೀವು ಇವಾಗ ಕಂದಾಯ ಇಲಾಖೆ ಅಂತ ಹೇಳಿದ್ರೆ ಅದೇನು ನಾವು ನಂಬ್ಕೊಂಡ್ಬಿಡ್ಬೇಕಾ ಅವ್ರು ಹೇಳಿದಿಕ್ಕೆ? ಈಗ ಇದು ಒಂದು ಹೇಳಿ ಈಗ ನಾನೇನ್ ಹೇಳ್ತಾ ಇದ್ದೀನಿ, ಮೊದ್ಲಿಂದನೂ ಈ ಜಾಗಕ್ಕೆ ಲಿಟಿಗೇಷನ್ ಇದ್ದಿದ್ದು ಇಬ್ಬರಿಂದ. 1950ರಿಂದ ಈ ಜಾಗಕ್ಕೆ ಲಿಟಿಗೇಷನ್ ಇದ್ದಿದ್ದು ಬಿಬಿಎಂಪಿ ಹಾಗೂ ಮುಸಲ್ಮಾನರ ಕಡೆ. ಇವತ್ತು ನೀವು ಬಂದ್ಬಿಟ್ಟು ಇದು ನಮಗ್ ಸೇರಿದ್ದಲ್ಲ, ಇದು ಕಂದಾಯ ಇಲಾಖೆಗೆ ಸೇರಿದ್ದು ಅಂತ ನೀವು ಹೇಳ್ಬಿಟ್ರೆ 100ಕ್ಕೆ 100 ಅರ್ಥ ಏನಾಗ್ತಿದೆ ಅಂತ ಹೇಳಿದ್ರೆ ಬಿಬಿಎಂಪಿ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಕೈ ಬಿಟ್ಟವ್ರೆ. ಇವಾಗ ಸುಮ್ನೆ ವಿವಾದವನ್ನ ಮುಚ್ಚಿಬಿಟ್ರೆ ಇವಾಗ ಆ ಸಂಸ್ಥೆ ಈ ಸಂಸ್ಥೆ ಅಂತ ಒಂದ್ ಸ್ವಲ್ಪ ಜನ ಮೇಲ್ ಬಂದವರಲ್ಲ, ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಏನಪ್ಪಾ ನಮ್ ಜೊತೆ ಇದಾಯ್ತಲ್ಲ ಹಂಗಾಯ್ತಲ್ಲ ಅಂದ್ಬಿಟ್ಟು ಎಲೆಕ್ಷನ್ ಬೇರೆ ಹತ್ರ ಬರ್ತಾ ಇದೆ. ಅದಕ್ಕೋಸ್ಕರ ಅವ್ರು ಏನ್ ಮಾಡಿದಾರೆ, ಇದು ಕಂದಾಯ ಇಲಾಖೆಗೆ ವಹಿಸಿದ್ದಾರೆ. ಅದೇನು ಕಂದಾಯ ಇಲಾಖೆಯ ಜಾಗ ಅಂತ ಹೇಳಿಲ್ಲ, ಬರೀ ಕಂದಾಯ ಇಲಾಖೆ ಅವ್ರಿಗೆ ಈ ಜಾಗವನ್ನ ನಿಮಗೆ ನಮೂದಿಸಲಾಗಿದೆ, ಎಂಟ್ರಿ ಮಾಡ್ಕೊಳ್ಳಿ ನೀವು ಅಂತ ಹೇಳ್ಬಿಟ್ಟು ಇವಾಗ
ನೀವು ಒಂದು ಲಿಟಿಗೇಷನ್ ಹಾಕ್ರಿ ಅಂತ ಒಂದು ಲಿಟಿಗೇಷನ್ ಕ್ರಿಯೇಟ್ ಮಾಡಿದ್ದಾರೆ. ಇದೇನು ಈ ಜಾಗಕ್ಕೆ ಪರಿಹಾರ ಕೊಡ್ಲಿಲ್ಲ, ಇದು ಮೊದ್ಲಿಂದನೂ ನಮಾಜ್ ನಡೀತಾ ಇತ್ತು, ಆ ಜಾಗ ಮುಸಲ್ಮಾನರ ಕಡೆ ಸೇರಿತ್ತು, ಇವತ್ತಿಗೂ ಸೇರಿದೆ, ನಾಳೆನು ಇದು ನಮ್ ಜಾಗ. ಒಂದಷ್ಟು ಅವಕಾಶ ಕೊಟ್ಟಿತ್ತಲ್ಲ, ಈಗ ಆಗಸ್ಟ್ 3ರವರೆಗೂ ಕೂಡ ಅದಕ್ಕೆ ದಾಖಲಾತಿಗಳಿದ್ರೆ ಸಲ್ಲಿಸಿ ಅಂತ ಹೇಳಿ. ಏನೇನ್ ದಾಖಲಾತಿಗಳು? 151 ವರ್ಷಗಳ ಇತಿಹಾಸ ಇದೆ ಈ ಜಾಗಕ್ಕೆ. 151 ವರ್ಷಗಳಿಂದ ವಿವಾದಗಳು ಇದೆ ಈ ಜಾಗಕ್ಕೆ. ನೀವು ಬಂದ್ಬಿಟ್ಟು ನಮ್ಗೆ ಟೈಮ್ ಕೇಳಿದ್ರೆ ನೀವು 4 ದಿನ ಟೈಮ್ ಕೊಡ್ತೀರಾ? 1 ವಾರ ಟೈಮ್ ಕೊಡ್ತೀರಾ? ನಿಮ್ ಮೇಲೇನೆ ವಿವಾದ ಇರೋದು, ನಮ್ ಜೊತೆ ವಿವಾದ ಇರೋದು ಬಿಬಿಎಂಪಿ ಜೊತೆ. ಬಿಬಿಎಂಪಿ ಜಾಯಿಂಟ್ ಕಮಿಷನರ್ ಕೂತ್ಕೊಂಡು ಅವ್ರಿಗೋಸ್ಕರ ಅವರೇ ತೀರ್ಮಾನ ತಗೊಂಡ್ಬಿಡ್ತಾರಾ? ಇಲ್ಲ, ನಾನ್ ಕೇಳೋದು ಇವಾಗ ವಕ್ಫ್ ಒಂದು ಸರ್ಕಾರಿ ಸಂಸ್ಥೆ. ಈಗ ಒಂದ್ ಕಡೆ ಇಲ್ಲಿವರೆಗೂ ಬಿಬಿಎಂಪಿ ಏನ್ ಹೇಳ್ತಾ ಇದೆ, ಸುಪ್ರೀಂ ಕೋರ್ಟ್ ತೀರ್ಪಿನ ಒಂದು ಪ್ರತಿ, ಆನಂತರ ತೆರಿಗೆ ಕಟ್ಟಿರುವಂತದ್ದು ಒಂದಷ್ಟು ಪ್ರತಿ ಕೊಟ್ರೆ ಬೇರೆ ಏನು ದಾಖಲಾತಿ ಕೊಟ್ಟಿಲ್ಲ. ಒಂದ್ ವೇಳೆ ಅವರ ಹತ್ರ ಇದ್ರೆ ಕೊಡಬಹುದಾಗಿತ್ತು, ಯಾಕೆ ಕೊಟ್ಟಿಲ್ಲ? ಹಾಗಾಗಿ ದಾಖಲಾತಿ ಸಲ್ಲಿಕೆ ನೀವು ಹೇಗೆ ಅಂತ ನೋಡಿ. ಅವ್ರ ಡಾಕ್ಯುಮೆಂಟ್ಸ್ ಕೊಟ್ವಿ. ಸುಪ್ರೀಂ ಕೋರ್ಟ್ ಅಲ್ಲಿ ನಾವು ಕೊಟ್ಟಿರುವ ಫೈಸಲ್ ಪತ್ರಿಕೆ, ನಾವು ಕೊಟ್ಟಿರುವ ಇನ್ನ ಒಂದು ಬೇರೆ ಡಾಕ್ಯುಮೆಂಟ್ಸ್ ಎಲ್ಲದಕ್ಕೂ ನಾವು ಸರ್ಟಿಫೈಡ್ ಕಾಪಿ ತಗೊಳಕ್ಕೆ ನಮಗೂ ಗೊತ್ತು ಎಷ್ಟು ಟೈಮ್ ಆಗುತ್ತೆ ಅಂತ. ಇವರು ಕೇವಲ ನಮ್ಗೆ 3ನೇ ತಾರೀಕು ಕರೆದಿದ್ರು, 3ನೇ ತಾರೀಕು ಹೋದಾಗ 1 ವಾರದ ಟೈಮ್ ಕೊಟ್ರು. 1 ವಾರದ ಟೈಮ್ ಕೊಟ್ಟು ನಾವು ಹೇಳ್ದೆ ಏನೋ ಅವರು ಇಲ್ಲ, ನನ್ ಕೈಗೆ ಬರಲ್ಲ, ನಮ್ಮ ಜ್ಯೂರಿಸ್ಡಿಕ್ಷನ್ ಇಲ್ಲ, ಖಾತಾ ಕೊಡಕ್ ಆಗಲ್ಲ, ನೀವು 3 ವರ್ಷದ ಒಳಗಡೆ ನೀವು ಖಾತಾ ತಗೊಂಡ್ಬಿಡ್ಬೇಕಾಗಿತ್ತು, ನೀವು ತಗೊಂಡಿಲ್ಲ, ಅದ್ ನಿಮ್ ತಪ್ಪು ಅಂತ ಹೇಳ್ಬಿಟ್ಟು ಅಕಸ್ಮಾತ್ ಯಾರೋ ಖಾತಾ ಅಪ್ಲೈ ಮಾಡಕ್ 4 ದಿನ ಕಾರ್ಪೊರೇಷನ್ ಹೋಗ್ತಾರಪ್ಪ, ಹೋಗ್ಬಿಟ್ಟು ನಮ್ಗೆ ಖಾತಾ ಮಾಡ್ಕೊಡಿ ಅಂತ ಹೇಳಿದ್ರೆ ಇಲ್ಲ, ಈ ಜಾಗ ನಿಮಗ್ ಸೇರಲ್ಲ, ನಮಗ್ ಸೇರಿತ್ತು ಅಂತ ಹೇಳ್ಬಿಟ್ರ. ಈಗ 2021ರಲ್ಲೇ ಒಂದು ಅಧಿಸೂಚನೆಯನ್ನ ಪ್ರಕಟ ಮಾಡ್ತಾರಲ್ಲ, ಈಗ ಯಾವ್ಯಾವ ಬಿಬಿಎಂಪಿ ಆಸ್ತಿಗಳು ಏನು ಅಂತ ಹೇಳಿ, ಅದ್ರಲ್ಲಿ ಚಾಮರಾಜಪೇಟೆ ಈ ಒಂದು ಈದ್ಗಾ ಮೈದಾನ ಕೂಡ ಉಲ್ಲೇಖ ಆಗಿತ್ತು ಆ ಸಂದರ್ಭದಲ್ಲಿ. ಅಂತಂದ್ರೆ 2017ರಲ್ಲಿ ಪಾರ್ಕ್ ಮಟ್ಟ ಆಟದ ಮೈದಾನಗಳ ಸಮೀಕ್ಷೆ ಮಾಡಿದ ಸಂದರ್ಭದಲ್ಲಿ ಆ ನಂತರ ಇದ್ರ ಬಗ್ಗೆನೇ ಒಂದು ಆಕ್ಟ್ ಅನ್ನ ಕೂಡ ತರ್ತಾರೆ. ಅದು ಬೇರೆ ಜಾಗಗಳಿಗೆ ಆಗ್ಬೋದು, ಈ ಜಾಗಕ್ಕೆ ಆಗಲ್ಲ. ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, ಬಿಬಿಎಂಪಿ ಇದರಲ್ಲಿ ಇಂಟರ್ಫಿಯರ್ ಮಾಡಬಾರ್ದು, ಇದು ನಿಮಗ್ ಸೇರಿದಲ್ಲ ಅಂತ ಬಿಬಿಎಂಪಿಗೆ ಕರೆಕ್ಟ್ ಆಗಿ 1964ರಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ. ಇಷ್ಟು ವರ್ಷಗಳು ವಿವಾದ ಇದ್ದಿದ್ದೇನು, ಇದು ನಮ್ ಜಾಗ, ಬಿಬಿಎಂಪಿ ಏನು ಅಂತ ಹೇಳಿದ್ರೆ ಇದಕ್ಕೆ ನಾವು ಬಿಟ್ಕೊಡಲ್ಲ ಅಂತ. ನಮ್ ಜಾಗ ಅಂತ ಇವತ್ತು ಹೇಳ್ತಾ ಇಲ್ಲ ಬಿಬಿಎಂಪಿ, ನಿಮ್ಗೆ ಇದನ್ನ ಬಿಟ್ಕೊಡಲ್ಲ ಅಂತ ಹೇಳ್ತಿರೋದು. ವಿವಾದ ಇದ್ದಿದ್ದಿಷ್ಟೇ, ಇದು ಮುಸಲ್ಮಾನರ ಜಾಗ, ಬಿಬಿಎಂಪಿಗೂ ಗೊತ್ತು. ಸುಪ್ರೀಂ ಕೋರ್ಟ್ ತನ್ನ ಸ್ಪಷ್ಟವಾಗಿ ಹೇಳಿದೆ, 1831ರಿಂದ ಇಲ್ಲಿ ಸ್ಮಶಾನ ಇತ್ತು, ಅದರ ದಾಖಲಾತಿಗಳಿವೆ. 1871ರಿಂದ ಇಲ್ಲಿ ವರ್ಷಕ್ಕೆ 2 ಸಲ ನಮಾಜ್ ನಡೀತಾರೆ. ವಾಟ್ ನೆಕ್ಸ್ಟ್? ಇಟ್ಸ್ ಹ್ಯಾಪಿ ನ್ಯೂಸ್ ಫಾರ್ ಅಸ್. ನಮಗ್ ಒಳ್ಳೆ ನ್ಯೂಸ್ ಸಿಕ್ತು. ಕಂದಾಯ ಇಲಾಖೆಗೆ ಈಗ ಆ ಅಂಗಳಕ್ಕೆ ಹಾಕಿದ್ದಾರೆ. ಸೊ ಬಿಬಿಎಂಪಿ ತನ್ನದಲ್ಲ ಅಂತ ಒಪ್ಕೊಂಡಿದೆ, ಹಾಗಾಗಿ ಕಾನೂನು ಹೋರಾಟ ಮಾಡ್ತಿದೆ. ಜಾಯಿಂಟ್ ಕಮಿಷನರ್ ಹೇಳ್ಬಿಟ್ರೆ ಕಂದಾಯ ಇಲಾಖೆಗೆ ಆಗಲ್ಲ ಜಾಗ. ಬಿಬಿಎಂಪಿ ಇಂಟರ್ಫಿಯರ್ ಮಾಡಬಾರ್ದು ಅಂತ ಹೇಳಿದ್ರೆ ಈ ಜಾಗ ನಮಗ್ ಸೇರಲ್ಲ, ನಿಮಗ್ ಸೇರಿದ್ದು ಅಂತ ಒಂದು ವಿವಾದ ಸೃಷ್ಟಿ ಮಾಡಿದ್ರೆ ಕಂಟೆಂಪ್ಟ್ ಆಫ್ ಕೋರ್ಟ್. ಇದು ನೀವು ಇಂಟರ್ಫಿಯರ್ ಮಾಡಬಾರ್ದು ಅಂತ ಹೇಳಿದ್ಮೇಲೆ ಈ ಖಾತಾ ನಮ್ಮ ಹೆಸರಲ್ಲಿ ಇದೆ ಅಂತ ಹೇಳಿದ್ರು. ಮೊದ್ಲೇನ್ ಹೇಳಿದ್ರು, ಈ ಜಾಗ ಬಿಬಿಎಂಪಿ ಸ್ವತ್ತು, ಬಿಬಿಎಂಪಿ ಆಟದ ಮೈದಾನ, ಇದು ನಮಗ್ ಸೇರ್ಬೇಕಾಗಿರೋದು, ಇದು ನಮ್ ಜಾಗ ಅಂತ ಹೇಳಿದ್ರು. ಆಮೇಲೆ ಬಂದ್ಬಿಟ್ಟು ಏನ್ ಹೇಳಿದ್ರು, ಇಲ್ಲ ಇದು ನಮ್ ಜಾಗ ಅಲ್ಲ, ಇದು ನಿಮ್ ಜಾಗ, ನೀವು ಖಾತೆಗೆ ಅಪ್ಲೈ ಮಾಡಿ ನಾವು ಖಾತೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇವತ್ ಬಂದ್ಬಿಟ್ಟು ಇದು ಕಂದಾಯ ಇಲಾಖೆ ಅಂತಾರೆ, ನಾಳೆ ಬಂದ್ಬಿಟ್ಟು ಬಿಡಿಎ ಅಂತಾರೆ, ನಾಳಿದ್ದು ಬಂದ್ಬಿಟ್ಟು ಇದು ಮುಜರಾಯಿ ಡಿಪಾರ್ಟ್ಮೆಂಟ್ ಸೇರಿದ್ದು ಅಂತಾರೆ. ಇದೆಲ್ಲ ಅವ್ರು ಹೇಳ್ದಂಗೆ ಆಗ್ಬಿಡುತ್ತಾ? ಸೊ ನೀವು ಕಾನೂನು ಹೋರಾಟ ಮಾಡ್ತೀರಿ ಈಗ? ಏನ್ ಹೋರಾಟ ಮಾಡಂಗೆ ಇಲ್ವಲ್ಲ, ಅವರೇ ಸ್ಪಷ್ಟವಾಗಿ ಆರ್ಡರ್ ಕೊಟ್ಟಿದ್ರಲ್ಲ ನಮ್ ಕಡೆ. ಇವಾಗ ಈ ಆರ್ಡರ್ ಬಂದಿರೋದು ಯಾರ ಕಡೆ ಬಂದಿರೋದು ಆರ್ಡರ್? ಬಿಬಿಎಂಪಿ. ಈ ಆರ್ಡರ್ ಬಿಬಿಎಂಪಿ ಕಡೆ ಅಲ್ಲ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವ್ರಿಗೆ ಈಗ ಬಿಬಿಎಂಪಿ ಹಾಕಿದ್ದಾರೆ ಅನ್ನುವಂಥದ್ದು. ಅದು ಅವ್ರು ಏನಾದ್ರು ಹೇಳ್ಕೊಳ್ಳಿ. ವಿವಾದ ಇದ್ದಿದ್ದೇನು, ಈ ಜಾಗ ಯಾರಿಗೆ ಸೇರ್ಬೇಕು, ಮುಸಲ್ಮಾನರಿಗೆ ಬಿಬಿಎಂಪಿಗ? ಇವಾಗ ಬಿಬಿಎಂಪಿ ಬಂದ್ಬಿಟ್ಟು ನಮಗ್ ಸೇರಿಲ್ಲ ಜಾಗ, ನಮ್ಗೆ ಓನರ್ಶಿಪ್ ಇಲ್ಲ ಇದ್ರದ್ದು, ಹಾಗಂತ ಬಿಬಿಎಂಪಿ ಡಿಪಾರ್ಟ್ಮೆಂಟ್ ಹೇಳ್ತಾ ಇರೋದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಗೆ. ಆದ್ರೆ ಈ ಜಾಗ ಬಿಬಿಎಂಪಿ ಇದು ಇಲ್ಲ ಅಂದ್ಮೇಲೆ ಇದು ಮುಸ್ಲಿಂ ಜಾಗ ಅಷ್ಟೇ. ಇದನ್ನ ಇದ್ರ ಮೇಲೆ ಇನ್ನ ಹೇಳ್ಕೊಂಡು ಹೋಗಿ ಶಾಂತಿ, ನೆಮ್ಮದಿ, ಸುವ್ಯವಸ್ಥೆಯನ್ನ ಕೆಡಿಸೋ ಕೆಲಸ ಮಾಡಬಾರ್ದು. ಮಾತಾಡಿಸ್ತೀನಿ ಅಬ್ದುಲ್ ರಜಾಕ್ ಅವರೇ, ಹಾಗೆ ಸಂಪರ್ಕದಲ್ಲಿ ಇರಿ. ನಾನೊಂದು ಚಿಕ್ಕ ಬ್ರೇಕ್ ಅನ್ನ ತಗೊಂಡು ವಾಪಸ್ ಬರ್ತೀವಿ. ಆ ನಂತರ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋಣ. ಈಗೊಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಈದ್ಗಾ ಮೈದಾನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಬಿಬಿಎಂಪಿ ಇದನ್ನ ಈ ಒಂದು ಮೈದಾನ
ಬಿಬಿಎಂಪಿ ಆಸ್ತಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದು ಕಂದಾಯ ಇಲಾಖೆಗೆ ಸೇರಿದ್ದು ಅನ್ನುವಂತಹ ಒಂದು ಆದೇಶವನ್ನು ಕೂಡ ಹೊರಡಿಸಿದೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸಾಕಷ್ಟು ಸಂಭ್ರಮಾಚರಣೆಯನ್ನ ನಾಗರಿಕರ ಒಕ್ಕೂಟ ಮಾಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಲಹರಿ ವೇಲು ಅವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ. ಹಾಗೆ ನಮ್ಮ ಜೊತೆ ಮುಸ್ಲಿಂ ಮುಖಂಡರಾಗಿರುವಂತಹ ಅಬ್ದುಲ್ ರಜಾಕ್ ಅವರು ಕೂಡ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಲಹರಿ ವೇಲು ಅವರೇ, ಈಗ ಒಂದ್ ಕಡೆ ಈಗ ಇರುವಂತಹ ಇಶ್ಯೂ ಮತ್ತೊಂದು ರೀತಿಯಾದಂತಹ ಟ್ವಿಸ್ಟ್ ಅನ್ನ ಪಡ್ಕೊಂಡಿದೆ. ಏನಪ್ಪಾ ಅಂತ ಹೇಳಿದ್ರೆ, ಬಿಬಿಎಂಪಿ ತಂದಂತ ಆಸ್ತಿ ಅಂತ ಹೇಳ್ಕೊಂಡಿಲ್ಲ, ಕಂದಾಯ ಇಲಾಖೆಗೆ ಈಗ ಹೇಳಿರುವಂತದ್ದು. ಹಾಗಾಗಿ ಇದ್ದಂತಹ ಇಶ್ಯೂ ಏನಪ್ಪಾ ಅಂದ್ರೆ ಮುಸ್ಲಿಮರಿಗೆ ಸೇರಿರುವಂತದ ಬಿಬಿಎಂಪಿಗೆ ಸೇರಿರುವಂತದ್ದು, ಅದನ್ನ ಹೊರತುಪಡಿಸಿ ಈಗ ಈ ರೀತಿಯಂತಹ ಇಶ್ಯೂ ಅನ್ನ ಮಾಡಿದೆ. ಹಾಗಾಗಿ ಇದು ನಮ್ಗೆ ಸೇರಿದ್ದು ಅಂತ ಹೇಳಿ ಮುಸ್ಲಿಮರು ಹೇಳ್ತಾ ಇದ್ದಾರೆ, ಮುಸ್ಲಿಂ ಮುಖಂಡರು ಹೇಳ್ತಾ ಇದ್ದಾರೆ. ಏನ್ ಹೇಳೋದಕ್ಕೆ ಬಯಸ್ತೀರಿ? ನೋಡಿಯಮ್ಮ, ನಾನು ಮೂಲತಃ ಚಾಮರಾಜಪೇಟೆ ನಿವಾಸಿ. 1965ರಲ್ಲಿ ನಾನು ಇಲ್ಲಿ ಹುಟ್ಟಿ ಬೆಳೆದಿದ್ದು. ಸೊ ಈ ಕುರಿ ಮೈದಾನದ ವಿಷಯ ಏನಿದೆಯಲ್ಲ, ಇದು ಬಹಳ ವರ್ಷಗಳಿಂದ 16 ವರ್ಷಗಳಿಂದ ನಡೀತಾ ಬಂದಿದೆ. ನಾವು ಯಾವತ್ತೂ ಕೂಡ ಮುಸಲ್ಮಾನರು ಸ್ನೇಹಿತರಾಗ್ಲಿ ಮತ್ತೆ ಬೇರೆ ಯಾವುದೇ ಪಂಗಡದವರಾಗ್ಲಿ ನೀವು ಬಕ್ರೀದ್ ಮಾಡಬೇಡಿ ಮತ್ತೊಂದು ಮಾಡಬೇಡಿ ಅಂತ ನಾವು ಯಾವತ್ತೂ ಹೇಳಿಲ್ಲ. ಬಟ್ ನಾವು ಕೇಳ್ತಾ ಇರೋದು ಇಷ್ಟೇ, ನಮ್ಮ ತಿರಂಗ ಧ್ವಜವನ್ನ, ಭಾರತ ಮಾತೆಯ ತಿರಂಗ ಧ್ವಜವನ್ನ ಭಾರತ ತಾಯಿಯ ಮಡಿಲಲ್ಲಿ, ಅದು ಕರ್ನಾಟಕದಲ್ಲಿ ಮತ್ತೆ ಮೈದಾನದಲ್ಲಿ ನಾವು ತಿರಂಗ ಧ್ವಜವನ್ನ ಹಾರಿಸ್ಲಿಕ್ಕೆ ಆಗೋದಿಲ್ವಾ? ನಾವು ಎಲ್ಲಿದ್ದೀವಿ? ಭಾರತದಲ್ಲಿ ಇದೀವಾ ಇಲ್ಲ ಆಫ್ಘಾನಿಸ್ತಾನಲ್ಲಿ ಇದೀವಾ? ಇದು ನನ್ನ ಜನ್ಮಸಿದ್ಧ ಹಕ್ಕು, ನಂದೇ ಅಲ್ಲ, ಚಾಮರಾಜಪೇಟೆಯ ನಾಗರಿಕರ ಜನ್ಮಸಿದ್ಧ ಹಕ್ಕು. ಯಾವುದೋ ತಿರಂಗ ಧ್ವಜವನ್ನ ಯಾರು ಬೇಕಾದ್ರೂ ಇಲ್ಲಿ ಧ್ವಜಾರೋಹಣ ಮಾಡಬಾರ್ದು. ಒಂದು. ಎರಡನೇದು, ಈ ಸರ್ಕಾರದಲ್ಲಿ ಏನಾಗಿದೆ ಅಂತಂದ್ರೆ, ಮೊದಲಿಂದ ತಿರಂಗ ಧ್ವಜವನ್ನ ಹಾರಿಸ್ಲಿಕ್ಕೆ ಬಹಳ ಜನ ಇದು ತುಂಬಾನೇ ತೊಂದರೆ ಮಾಡ್ತಾ ಇದ್ರು. ಹೆಂಗ್ ಮಾಡ್ತಾ ಇದ್ರು ಅಂತಂದ್ರೆ, ತಿರಂಗ ಧ್ವಜವನ್ನು ಹಾರಿಸಲೇಬಾರದು ಅನ್ನೋ ರೀತಿಯಲ್ಲಿ ಇದು ಗುತ್ತಿಗೆ ತಗೊಂಡ್ಬಿಟ್ಟಿದ್ದಾರೆ ಮೈದಾನವನ್ನ. ಇದು ಒಂದು ರಾಜಕೀಯ ಮಾಡಿಟ್ಟಿದ್ರು. ನಾವಿಲ್ಲಿ ರಾಜಕೀಯ ಮಾಡಕ್ ಬಂದಿಲ್ಲ, ಯಾವುದೇ ಗಲಭೆ ಮತ್ತೆ ಮತ್ತೊಂದು ಮಗದೊಂದು ಮಾಡಕ್ ಬಂದಿಲ್ಲ. ನಾವು ಕೇಳ್ತಾ ಇದ್ದೀವಿ ಇಷ್ಟೇ ಸರ್ಕಾರಕ್ಕೆ, ಈ ವಕ್ಫ್ ಬೋರ್ಡ್ ನಲ್ಲಿ 2 ಸಲ ನಿಮಗೆ ನೋಟಿಸ್ ಕಳಿಸಿದ ಮೇಲೆ ನೀವು ಬಂದು ಯಾವ ದಾಖಲೆಗಳನ್ನು ಕೊಡ್ಲಿಲ್ಲ. ಬಿಬಿಎಂಪಿ ಅವರು ಕೂಡ ನಮ್ಮ ಹತ್ರ ಇದೇ ದಾಖಲೆ ಅಂತಾರೆ. ಸುಪ್ರೀಂ ಕೋರ್ಟ್ನ ತೀರ್ಪಿನ ಪ್ರತಿಯೇ ನಮ್ಮಲ್ಲಿದೆ, ಕಾನೂನಿನ ನೇರ ಉಲ್ಲಂಘನೆ ಇದು ಅಂತ ಹೇಳ್ತಾ ಇದ್ದಾರೆ. ಅದಿದ್ದಿದ್ರೆ ನೀವು ಕೊಡಬೇಕಾಗಿತ್ತು ಬಿಬಿಎಂಪಿ ಅವ್ರಿಗೆ, ಸರ್ಕಾರ ಕೊಡಬೇಕಾಗಿತ್ತು. ನಾವು ಮನವಿ ಕೊಟ್ಟಿದೀವಲ್ಲ, ಆ ರೀತಿ ಒಂದು ವಾರ ಟೈಮ್ ಕೇಳಿದ್ದಾರೆ, ಒಂದು ವಾರ ಟೈಮ್ ಕೊಡಬೇಕಾಗುತ್ತೆ ಅಂತ ಹೇಳಿ ದಾಖಲೆಗಳನ್ನು ಕೊಡಿ. ಹಾಗೆ ಸಂಪರ್ಕದಲ್ಲಿ ಇರಿ ಲಹರಿ ಅವರೇ. ಅಬ್ದುಲ್ ರಜಾಕ್ ಅವರು ಕೂಡ ಇದ್ದಾರೆ. ಅಬ್ದುಲ್ ರಜಾಕ್ ಅವರು, ನೀವು ಹೇಳ್ತಾ ಇದ್ರಿ ಯಾಕೆ ಕೊಡ್ಲಿಲ್ಲ ಹಾಗಾದ್ರೆ ಅಂತ ಲಹರಿ ಅವರು ಕೇಳ್ತಾ ಇದ್ದಾರೆ. ನೋಡಿ, ನಾನೊಂದ್ ಮಾತು ಹೇಳ್ತೀರಿ, ಯಾರಾದ್ರೂ ಇವಾಗ ನಿಮ್ ಹತ್ರ ಬಂದ್ಬಿಟ್ಟು ಯಾವ್ದೋ ಒಂದ್ ಪ್ರಾಪರ್ಟಿ, ಈದ್ಗಾ ಮೈದಾನದ ವಿಷಯ ಸೈಡಿಗೆ ಇಟ್ಬಿಟ್ಟು ಯಾವ್ದೋ ಒಂದ್ ಪ್ರಾಪರ್ಟಿ ವಿಷಯದಲ್ಲಿ ನಮ್ಗೆ ಖಾತೆ ಹಾಕ್ಲಿಲ್ಲ, ನಮ್ ಮುತ್ತಾತ ತಾತ ನಮ್ಮ ಜಾಗಕ್ಕೆ ಖಾತೆ ಹಾಕ್ಲಿಲ್ಲ, ಇವಾಗ ನೀವು ಖಾತೆ ಮಾಡ್ಕೊಡಿ ಅಂತ ಬಂದ್ರೆ ಈ ಜಾಗ ಕಂದಾಯ ಇಲಾಖೆಗೆ ಸೇರಿದ್ದು ಅಂತ ಹೇಳ್ಬಿಟ್ರೆ ಅದು ಹಾಸ್ಯಾಸ್ಪದ. ಸುಮ್ನೆ ಒಂದು ವಿವಾದ ಸೃಷ್ಟಿ ಮಾಡಕ್ಕೆ ಇದು ನಡೀತಾ ಇರುವ ಒಂದು ಷಡ್ಯಂತ್ರ. ಇದನ್ನ ನಾವು ಅರ್ಥ ಮಾಡ್ಬೇಕು. ಜನರ ಭಾವನೆಗಳ ಜೊತೆ ಆಟ ಆಡಿ ಇವರು ಬಿಬಿಎಂಪಿ ಚುನಾವಣೆಯ ಮುಂದೆ ಇದಕ್ಕೆ ಒಂದು ಇಶ್ಯೂ ಮಾಡೋಣ ಅಂತ ಹೊರಟಿದ್ದಾರೆ. ಇದರಲ್ಲಿ ಇವರು ವಿಫಲರಾಗ್ತಾರೆ. ಜಾಗದ ವಿವಾದ ಏನಿತ್ತು, ಬಿಬಿಎಂಪಿ ರಾಜಕೀಯ ತರ್ತಾ ಇದ್ದೀರಿ. ಮೊನ್ನೆ ಎಲ್ಲಾ ಟಿವಿ ಚಾನೆಲ್ ರಾಜಕೀಯ ತಂದ್ರಿ. ಯಾರು ಬಿಬಿಎಂಪಿ ಚುನಾವಣೆಗೂ ಇದಕ್ಕೂ ಯಾವ್ದು ಸಮಸ್ಯೆ ಇಲ್ಲ ರೀ. ಸ್ವಲ್ಪ ತಿಳ್ಕೊಳ್ರಿ ನೀವು. ಪ್ರತಿ ಟಿವಿ ಚಾನೆಲ್ ಅಬ್ದುಲ್ ರಜಾಕ್ ಅವರೇ, ಕೇವಲ ಧ್ವಜಾರೋಹಣ ಹಾರಿಸೋದಕ್ಕೆ ನಾವು ಕೇಳಿದ್ದು, ಅದಕ್ಕೆ ಅವಕಾಶನೇ ಕೊಡ್ತಾ ಇರ್ಲಿಲ್ಲ. ಧ್ವಜಾರೋಹಣ ಎಲ್ಲಿ ಬೇರೆ ಹಾರಿಸಬಹುದು, ಅದಕ್ಕೆ ಅವಕಾಶ ಇಲ್ಲದೆ ಇರುವಂತದ್ದು ನಮ್ಮ ಇಶ್ಯೂ ಅಂತ ಹೇಳ್ತಾ ಇರೋದು ನಾಗರಿಕ ಒಕ್ಕೂಟ ವೇದಿಕೆಯವರು. ಯಾರು ಎದುರು ಬಿಡಲ್ಲ ಇಲ್ಲಿ. ಅರ್ಥ ಆಯ್ತಲ್ಲ? ಫಸ್ಟ್ ನೀವು ಈ ಮಣ್ಣಿನ ಚಾಮರಾಜಪೇಟೆ ಮೈದಾನದ ಮಣ್ಣಿನ ಇತಿಹಾಸ ತಿಳ್ಕೊಂಡ್ರಿ. ಫಸ್ಟ್ ನೀವು ಇತಿಹಾಸ ತಿಳ್ಕೊಳ್ರಿ. ಇತಿಹಾಸ ಇಲ್ದಾಗ ಏನು ಮಾತಾಡ್ರಿ, ನಿಮಗೆ ಕಂಟೆಂಟ್ ಏನೋ ಗೊತ್ತಿಲ್ಲ. ಬಾಯಿ ಬಂದ ಮಾತಾಡ್ಬಿಟ್ರಿ. ಹಾಗೆ ಇಲ್ಲಿ ಯಾವ ಎದುರುಕೊಳ್ಳೋದು ಕೂತಿಲ್ಲ. ಅರ್ಥ ಆಯ್ತಲ್ರಿ? ನೀವು ಹೋಗಿ ಬೊಬ್ಬೆ ಅನ್ನೋದು ಜೋರಾಗಿ ಎದುರು ಮಾತಾಡೋದು ಬೇರೆ ಕಡೆ ಇಟ್ಕೊಳ್ಳಿ, ನಂಗೆ ತಿಳ್ಕೊಬೇಡಿ. ಅರ್ಥ ಆಯ್ತಾ? ನಾವು ಮಾತಾಡ್ತಾ ಇರೋದು ಚಾಮರಾಜಪೇಟೆ ಮೈದಾನದ ವಿಷಯ. ಅರ್ಥ ಆಯ್ತಾ? ನೀವ್ ಹೇಳಕ್ ಕೇಳಿ ಫಸ್ಟ್, ಆಮೇಲೆ ಮಾತಾಡ್ರಿ. ಹೇಳ್ರಿ, ನಿಮ್ಗೆ ಏನ್ರಿ ಗೊತ್ತಿಲ್ಲ ಕಾನೂನು? ಲಹರಿ ವೇಲು ಅವರೇ, ಹಾಗೆ ಅಬ್ದುಲ್ ರಜಾಕ್ ಅವರೇ ಮಾತನಾಡಿಸ್ತೀನಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರ ಹತ್ರ ಕೂಡ ಮಾತನಾಡಿಸ್ತೀನಿ. ಹಾಗೆ ಸಂಪರ್ಕದಲ್ಲಿರಿ, ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ.
ಈದ್ಗ ಮೈದಾನ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಈ ಒಂದು ವಿವಾದಕ್ಕೆ ಮೇಜರ್ ಟ್ವಿಸ್ಟ್ ಸಿಕ್ಕಿರುವಂತದ್ದು. ಈ ಮೈದಾನ ಕಂದಾಯ ಇಲಾಖೆಗೆ ಸೇರಿದ್ದು ಅನ್ನುವಂತಹ ಒಂದು ಆದೇಶವನ್ನ ಬಿಬಿಎಂಪಿ ಹೊರಡಿಸಿದೆ. ಆದ್ರೆ ಇದಕ್ಕೆ ಒಂದು ಕಡೆ ನಾಗರಿಕರ ಒಕ್ಕೂಟ ವೇದಿಕೆ ಹರ್ಷವನ್ನ ವ್ಯಕ್ತಪಡಿಸಿದ್ರೆ, ನಾವು ಧ್ವಜಾರೋಹಣವನ್ನ ಮಾಡೇ ಇನ್ನೊಂದು ಕಡೆ ಈಗಾಗಲೇ ವಕ್ಫ್ ಬೋರ್ಡ್ ಕಾನೂನು ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದೆ. ಹಾಗಾದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋಕೆ ನಮ್ಮ ಜೊತೆ ಈಗ ಮುಸ್ಲಿಂ ಕನ್ನಡ ಅಬ್ದುಲ್ ರಜಾಕ್ ಹಾಗೇನೆ ನಾಗರಿಕರ ಒಕ್ಕೂಟ ವೇದಿಕೆಯ ಲಹರಿ ವೇಲು ಅವರು ಕೂಡ ಸಂಪರ್ಕದಲ್ಲಿ ಇದ್ದಾರೆ. ಈಗಾಗಲೇ ಲಹರಿ ವೇಲು ಅವರೇ, ಒಂದ್ ಕಡೆ ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರು ಹೇಳುವಂತದ್ದು ಕಂದಾಯ ಇಲಾಖೆ ಕೊಟ್ಟಿರೋ ತಪ್ಪು ಬಿಬಿಎಂಪಿಗೆ ಮತ್ತು ಈಗಾಗಲೇ ಇರುವಂತದ್ದು ಇಲ್ಲಿ ವಕ್ಫ್ ಬೋರ್ಡ್ಗೆ ಸೇರಿದ್ದ ಅಲ್ವಾ ಅನ್ನುವಂಥದ್ದು ಅಷ್ಟೇ ಇದ್ದಿದ್ದು. ಸೊ ಇಲ್ಲಿ ನುಣುಚಿಕೊಳ್ಳುವಂತಹ ಪ್ರಯತ್ನ ಆಗ್ತಾ ಇದೆ. ಹಾಗಾಗಿ ಇದು ವಕ್ಫ್ ಬೋರ್ಡ್ಗೆ ಸೇರಿರುವಂತದ್ದು, ನಮ್ಮ ಹತ್ರ ಅದಕ್ಕೆ ಬೇಕಾದ ದಾಖಲಾತಿಗಳು ಇದೆ, ಟೈಮ್ ನಮಗೆ ಸಿಕ್ಕಿರ್ಲಿಲ್ಲ ಕೊಡೋದಿಕ್ಕೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಏನ್ ಹೇಳೋದಕ್ಕೆ ಬಯಸ್ತೀರಿ? ಇದು ಸುಮಾರು 16 ವರ್ಷಗಳಿಂದ ಟೈಮ್ ಬೇಕಾ ಮೇಡಮ್ ಇವರಿಗೆ ವಕ್ಫ್ ಬೋರ್ಡ್ ಪ್ರಾಪರ್ಟಿ ಅಂತ ಹೇಳಲಿಕ್ಕೆ? 16 ವರ್ಷದಿಂದ ಬೇಕಾ ಕ್ಲೈಮ್ ಮಾಡ್ಲಿಕ್ಕೆ? ವಕ್ಫ್ ಬೋರ್ಡ್ ಪ್ರಾಪರ್ಟಿ ಇಲ್ಲ ಅಂದ್ಬಿಟ್ಟು ಬಿಪಿಎಂಪಿ ಅವರು ಇವಾಗ ರೆವಿನ್ಯೂ ಕಂದಾಯ ಇಲಾಖೆ ಕೊಟ್ಟಿದ್ದಾರೆ. ಕಂದಾಯ ಇಲಾಖೆ ನಥಿಂಗ್ ಬಟ್ ಸರ್ಕಾರ ಡಿಸಿಷನ್ ತಗೊಂಡ್ಲಿ ಏನನ್ಬಿಟ್ಟು ಇಲ್ಲಿ ಬಕ್ರೀದ್ ಮಾಡ್ಲಿ, ಗಣೇಶೋತ್ಸವ ಆಚರಿಸಲಿ, ಮತ್ತೆ ಬಸವ ಜಯಂತಿ ಆಚರಿಸಲಿ, ಬುದ್ಧ ಜಯಂತಿ ಆಚರಿಸಲಿ, ಮಹಾವೀರ್ ಜಯಂತಿ ಆಚರಿಸಲಿ, ಬೇಕೆಂದ್ರೆ ನಮ್ಮ ಇಲ್ಲ ಇದಕ್ಕೆಲ್ಲ ಅವಕಾಶ ಕೊಡ್ಲಿಲ್ಲ. ಸಾರಿ, ನಮ್ಮ ಏನಂತೀರಿ, ಇದಕ್ಕೆಲ್ಲ ಅವಕಾಶ ಕೊಡ್ಲಿಲ್ಲ. ದಿನಾಚರಣೆ ಆಚರಿಸಿ ನಾವೇನು ಬೇಡ ಅಂತ ಹೇಳೋದಿಲ್ಲ, ಅರ್ಥ ಆಯ್ತಲ್ಲ? ಫಸ್ಟ್ ಹೇಳ್ತಿ ಅವು ಇವರು ಎಲ್ಲದಕ್ಕೂ ಅವಕಾಶ ಕೊಡ್ಲಿ. ಧ್ವಜಾರೋಹಣ ಮಾಡ್ಲಿಕ್ಕೆ ಫಸ್ಟ್ 15ನೇ ತಾರೀಕು ನಾವು ಮಾಡೇ ಮಾಡ್ತೀವಿ. ಅವಕಾಶ ಅಲ್ಲ, ಅವಕಾಶ ಕೊಡದೇ ಇದ್ರು ಮಾಡ್ತೀವಿ ನಾವು. ನಮ್ಮ ತಾಯಿ ಮಡಿಯಲ್ಲಿ ನಮ್ಮ ಧ್ವಜಾರೋಹಣ ಮಾಡ್ಲಿಕ್ಕೆ ಯಾರತ್ರ ಪರ್ಮಿಷನ್ ತಗೊಂಡ್ಬಿಟ್ರಿ ನಾವು? ನಾವೇನು ಇಲ್ಲ ವೇಲು ಅವರೇ, ತಾವು ಧ್ವಜಾರೋಹಣ ಮಾಡಬೇಕಾದ್ರೆ ತಮ್ಮ ಜಾಗದಲ್ಲಿ ಮಾಡಿ. ನಾವು ಶಾಂತಿಯುತವಾಗಿ ನಮ್ಮ ಇಡೀ ಕೆಲಸ ಮಾಡಕ್ಕೆ ನೀವು ಬಂದ್ ಮಾಡಿದ ಅಬ್ದುಲ್ ರಜಾಕ್, ನಿಮ್ಮ ವಾದಗಳು ಅಲ್ಲ, ಈಗ ಧ್ವಜಾರೋಹಣ ಮಾಡೋದಕ್ಕೆ ನೀವು ನಿಮ್ಮ ಜಾಗದಲ್ಲಿ ಮಾಡಿ, ಅಲ್ಲಿ ಮಾಡಿ, ಇಲ್ಲಿ ಮಾಡಿ, ಧ್ವಜಾರೋಹಣ ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾಡೋದಕ್ಕೆ ಜಾಗಗಳನ್ನು ನಿರ್ಧಾರ ಮಾಡಬೇಕಾ ಅಬ್ದುಲ್ ರಜಾಕ್ ಅವರೇ? ಎಲ್ಲಿ ಬೇಕಾದ್ರೂ ನಾವು ಮಾಡಬಹುದು, ನಮ್ಮ ಖುಷಿ ಅದು, ನಮ್ಮ ಹಕ್ಕು ಅದು. ಭಯ ಪಡ್ಕೋತೀರಿ ಹಾಗಂತ ನೀವು ನಮ್ಮ ಜಾಗಕ್ಕೆ ಬಂದ್ಬಿಟ್ಟು ಧ್ವಜಾರೋಹಣ ಮಾಡ್ಬಿಡ್ತೀರಾ? ನಿಮ್ಮ ಹಕ್ಕು ಇದು ಅಂತ ನೀವು ನಮ್ಮ ಜಾಗದಲ್ಲಿ ಮಾಡ್ತೀರಾ? ನಿಮ್ಮ ಹಬ್ಬ ನಿಮ್ಮ ಜಾಗದಲ್ಲಿ ಮಾಡಲ್ವಾ ನೀವು? ಧ್ವಜಾರೋಹಣ ಮಾಡೋದಕ್ಕೆ, ಧ್ವಜಾರೋಹಣವನ್ನ ನೆರವೇರಿಸೋದಕ್ಕೆ ಹಾಗಾದ್ರೆ ಈ ರೀತಿಯ ರಿಸ್ಟ್ರಿಕ್ಷನ್ಸ್ ಇದೆಯಾ? ಎಲ್ಲಿ ಬೇಕಾದ್ರೂ ಮಾಡೋಕೆ ಅವಕಾಶ ಇಲ್ವಾ? ಹಾಗಾದ್ರೆ ಈಗ ಅವರ ಖಾಸಗಿ ಸ್ವತ್ತು ಅಂತ ಆದ್ರೆ ಖಾಸಗಿ ಸ್ವತ್ತಿನಲ್ಲೂ ಒಬ್ಬ ಭಾರತೀಯನಾಗಿ ಅವಕಾಶವನ್ನ ಮಾಡಿಕೊಡ್ತಾರೆ. ಧ್ವಜಾರೋಹಣ ಮಾಡೋದಕ್ಕೆ ಯಾರು ಕೂಡ ರಿಸ್ಟ್ರಿಕ್ಟ್ ಮಾಡೋದಿಲ್ಲ. ನೋಡಿ, ದಯವಿಟ್ಟು ನನ್ನ ಮಾತನ್ನ ಕೇಳಿ. ಧ್ವಜಾರೋಹಣ ನಾವು ಮಾಡ್ತಿದೀವಿ, ನಮ್ ಜೊತೆ ಬಂದು ನಿಂತ್ಕೊಳ್ಳಿ. ಯಾರು ಬೇಡ ಅಂದವರು, ನಾವೇ ಮಾಡ್ತೀವಿ, ನೀವೆಲ್ಲ ಬರ್ಬಾರ್ದು ಅಂತ ಹೇಳಿದೀವ ನಾವು? ಇಲ್ವಲ್ಲ, ಅದೇ ನೀವೇ ಮಾಡಿದ್ರೆ ರಾಷ್ಟ್ರ ಭಕ್ತಿನಾ? ನಮ್ ಜಾಗದಲ್ಲಿ ಮಾಡಿದ್ರೆ ರಾಷ್ಟ್ರ ಭಕ್ತಿನಾ? ಇದೆಲ್ಲ ನಾಟಕ ನೀವು ಮಾಡ್ತಿರೋದು. ಶಾಂತಿ ಸೌಹಾರ್ದತೆಯಿಂದ ಆದ್ರೆ ಇಷ್ಟು ಈ ವಿವಾದ ಆಗ್ತಾನೆ ಇರ್ಲಿಲ್ವಲ್ಲ ಇಷ್ಟು ವರ್ಷಗಳ ಕಾಲ ಅನ್ನುವಂಥದ್ದು. ಇದೆಲ್ಲ ನಾಟಕ, ಇದಕ್ಕೆ ಅವಕಾಶ ಇಲ್ಲ. ಶಾಂತಿ ಸುವ್ಯವಸ್ಥೆ ಕಾಪಾಡುವ ಜವಾಬ್ದಾರಿ ಪ್ರತಿಯೊಬ್ಬ ನಾಗರಿಕಂದು. ಇವತ್ತು ಇವ್ರ ಮನೆಗಳ ಮೇಲೆ ಬಾವುಟ ಹಾಕಿದಾರ. ರಾಜಕೀಯ ಪ್ರಧಾನಿ ಮೋದಿ ಅವರು ಹೇಳಿದಂಗೆ ಇವ್ರ ಮನೆಗಳ ಮೇಲೆ ಬಾವುಟ ಹಾಕಿದ್ದಾರೆ. RSS ವೆಬ್ಸೈಟ್ ಮೇಲೆ ಚೇಂಜ್ ಆಗಿಲ್ಲ ಇದುವರೆಗೂ. ಇದೆಲ್ಲ ನಾಟಕಗಳು ಮಾಡಿ ಜನರ ಭಾವನೆಗಳ ಜೊತೆ ಆಟ ಆಡಿ ಇವರು ಒಂದು ವಿವಾದ ಸೃಷ್ಟಿ ಮಾಡಿ ಬಿಬಿಎಂಪಿ ಚುನಾವಣೆಗೆ ಲಹರಿ ವೇಲು ಕೂಡ ಈಗ ರಾಷ್ಟ್ರಧ್ವಜ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ವಿವಾದವನ್ನು ಮಾಡ್ಕೊಳ್ತಿರೋದು ಸರಿ ಅಂತ ಅನ್ಸುತ್ತಾ ಇವ್ರಿಗೂ? ಮಾಹಿತಿ ಬರೋಕೆ ಏನ್ ಮಾಡ್ಬೇಕಾಗಿಲ್ಲ. ಮೈದಾನದಲ್ಲಿ ನಾವು ರಾಷ್ಟ್ರ ಧ್ವಜವನ್ನ ಹಾರಿಸ್ತೀವಿ. ನಮ್ ಜೊತೆ ಯಾರ್ಯಾರು ಬರ್ಬೇಕು ಬರ್ಲಿ, ನಮಗೂ ಸಂಭ್ರಮ, ಖುಷಿಯ ವಿಷಯ ಅದು. 75 ವರ್ಷಗಳು ನಾವು ಇವತ್ತು ಇದು ಏನು ಆಚರಿಸಿಕೊಳ್ತಿದ್ದೀವಿ. ಇದ್ರಲ್ಲಿ ನಾನು ಆಹ್ವಾನಿಸ್ತೀನಿ, ಯಾರ್ಯಾರು ಬರ್ಬೇಕು ಬರ್ಬಹುದು. ಆದ್ರೆ ಆ ಜಾಗದಲ್ಲಿ ನಾವು ಹೋಗ್ಬಿಟ್ಟು ಹಂಗ್ ಮಾಡ್ಬಿಡ್ತೀವಿ, ಹಿಂಗ್ ಮಾಡ್ಬಿಡ್ತೀವಿ ಅಂತ ಹೇಳಿದ್ರೆ ಸರಾಸರಿ ತಪ್ಪಾಗುತ್ತೆ. ಇದೆಲ್ಲ ಬೇಡ. ರಾಷ್ಟ್ರ ಭಕ್ತಿ ತೋರಿಸಬೇಕಾದ್ರೆ ನಮ್ಗೆ ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಇದೆ, ಮಕ್ಕಳ ಕೂಟ ಇದೆ, ಈ ಪಕ್ಕ ನಮ್ಗೆ ಸ್ಪೋರ್ಟ್ಸ್ ಶಾಲೆ, ಸ್ಕೂಲ್ ಗ್ರೌಂಡ್ ಇದೆ, ಕಾಲೇಜ್ ಗ್ರೌಂಡ್ ಇದೆ, ಎಲ್ಲ ಗ್ರೌಂಡ್ ಅಲ್ಲಿ ಮಾಡ್ಬೋದು. ಆದ್ರೆ ಇವರ ಇಚ್ಛೆ, ಇವರ ಇಂಟೆನ್ಷನ್ ಏನು ಅಂತ ಹೇಳಿದ್ರೆ ಅಲ್ಲಿರುವ ಶಾಂತಿಯನ್ನ ಕಳಿಸ್ಬೇಕು ನಾವು. ಶಾಂತಿ ಕರೆಯುವ ಕೆಲಸ ಇವ್ರು ಮಾಡಬಾರ್ದು. ರಾಷ್ಟ್ರಪತಿ ವರ್ಷಗಳ ಕಾಲ ಒಂದಷ್ಟು ಗೊಂದಲಗಳಾಯ್ತು, ವಿವಾದಗಳಾಯ್ತು. ಆವಾಗ ಈ ರೀತಿಯಾದಂತಹ ಒಂದು ರಾಷ್ಟ್ರದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಸಾರ್ವಜನಿಕ ಹಬ್ಬಕ್ಕೆ ಸಂಬಂಧಪಟ್ಟ ಹಾಗೆ, ಒಂದೆರಡು ಹಬ್ಬಗಳಿಗೆ ಸಂಬಂಧಿಸಿದ ಅವಕಾಶ ಮಾಡಿಕೊಡುವಂತಹ ಸಂದರ್ಭದಲ್ಲೂ ಕೂಡ ಆಗ್ಲಿಲ್ಲ. ಆವಾಗ ಇಂತಹ ಒಂದು ಗಲಾಟೆಗಳು ಆಗದ ಹಾಗೆ ನೋಡ್ಕೊಳ್ಬಹುದಾಗಿತ್ತಲ್ವಾ? ಹಾಗಾದ್ರೆ ಧ್ವಜಾರೋಹಣ ಎಲ್ಲಿ ಮಾಡಬೇಕು ಅಂತ ಇಲ್ಲ, ತಪ್ಪಾಗಿದೆ.
ಇವರು ಒಂದು ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಎರಿವೇಲು ಅವರು ಇವತ್ತಿಲ್ಲಿ ಬಂದ್ಬಿಟ್ಟು ಮಾತಾಡ್ತಿರೋದು ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಶಾಂತಿ ಕೆಡಿಸ್ಬೇಕು, ಬಿಬಿಎಂಪಿ ಚುನಾವಣೆಗೆ ಒಂದು ಇಶ್ಯೂ ಕೊಡಬೇಕು ನಾವು ಸರ್ಕಾರಕ್ಕೆ, ನನಗೆ ನೀವು ಟಿಕೆಟ್ ಕೊಡಿ ಅಂತ ಇವರು ಬಂದು ಕೂತಿರೋದಿಲ್ಲಿ. ಇದೆಲ್ಲ ರಾಜಕಾರಣದ ವಿಷಯ ಅಲ್ಲ. 1831ರಿಂದ ಮುಸಲ್ಮಾನರ ಜಾಗ ಈಗ ದಾಖಲಾತಿಗಳಿದ್ರೆ ನೀವು ಆಗ್ಲೇ ಹೇಳ್ತಾ ಇದ್ರಿ ರಜಾಕ್ ಅವ್ರು ಆಗ್ಲೇ ಹೇಳ್ತಾ ಇದ್ರಿ ನಮ್ಮ ಜಾಗ, ಈಗ ನೀವು ಸ್ವಂತ ವಿಚಾರವನ್ನ ಹೇಳ್ತಾ ಇದ್ರಿ, ನನ್ನ ಜಾಗ ಅಂತ ಹೇಳಿದ್ರೆ ನಾನು ಬೇರೆ ಹತ್ರ ಯಾಕೆ ಕೇಳ್ಬೇಕು, ನಾನು ಹೋಗಿ ಖಾತೆ ಮಾಡಿಸ್ಕೊತೀನಿ. ಜಾಗ ಅನ್ನೋದಕ್ಕೆ ಪ್ರೂಫ್ ಬೇಕಲ್ಲ, ಆ ರೀತಿಯ ಪ್ರೂಫ್ ಅನ್ನ ಕೊಡ್ಬೇಕಲ್ಲ. ನಾವು ಈಗ ಒಂದು ಖಾತೆ ಮಾಡಿಸ್ಕೊಳ್ಬೇಕು ಅನ್ನೋದಾದ್ರೆ ಆ ರೀತಿಯ ಪ್ರೂಫ್ ಅನ್ನ ಕೇಳಿ ನಿಮ್ಗೆ 2 ಸಲ ನೋಟಿಸ್ ಅನ್ನ ನೀಡಲಾಯ್ತು, 1 ತಿಂಗಳ ಕಾಲಾವಕಾಶವನ್ನ ನೀಡಲಾಯ್ತು. ಹಾಗಾದ್ರೆ ಖಾತೆ ಮಾಡಿಸ್ಕೊಳ್ಳೋದಕ್ಕೆ ಆ ಒಂದು ದಾಖಲಾತಿಗಳನ್ನ ಯಾಕೆ ಸಲ್ಲಿಸ್ಲಿಕ್ಕೆ ಆಗ್ಲಿಲ್ಲ? ಪ್ರೂಫ್ ಇಲ್ಲದೆ ಸುಪ್ರೀಂ ಕೋರ್ಟ್ ಬಿಬಿಎಂಪಿ ಇಲ್ಲಿ ಕಾಲಿಡಬಾರ್ದು, ಇದು ಬಿಬಿಎಂಪಿ ಜಾಗ ಇಲ್ಲ ಅಂತ ಹೇಳ್ಬಿಡ್ತಾ, ಪ್ರೂಫ್ ಇಲ್ಲದೆ ಸುಪ್ರೀಂ ಕೋರ್ಟ್ ಮುಸಲ್ಮಾನರಿಗೆ ಇಲ್ಲಿ ನಮಾಜ್ ಮಾಡಕ್ ಅವಕಾಶ ಕೊಡ್ತಾ, ಪ್ರೂಫ್ ಇಲ್ಲದೆ ಸುಪ್ರೀಂ ಕೋರ್ಟ್ 1931ರಿಂದ ಇಲ್ಲಿ ಸ್ಮಶಾನ ಇತ್ತು ಅಂತ ಹೇಳ್ಬಿಡ್ತಾ, ಪ್ರೂಫ್ ಇಲ್ಲದೆ ಸುಪ್ರೀಂ ಕೋರ್ಟ್ 1871ರಿಂದ ಇಲ್ಲಿ ನಮಾಜ್ ನಡೀತಾ ಇದೆ ಅಂತ ಹೇಳ್ಬಿಡ್ತಾ, ಇವತ್ತು ಬಂದ್ಬಿಟ್ಟು ಕಾರ್ಪೊರೇಷನ್ಗೆ ಖಾತಾ ಅಪ್ಲೈ ಮಾಡಬೇಕು ರೆವಿನ್ಯೂ ಲ್ಯಾಂಡ್ ಅಂತ ಹೇಳಿದ್ರೆ ನಾಳೆ ದಿನ ಯಾರಾದ್ರೂ ನಾಗರಿಕರು ಖಾತಾ ಅಪ್ಲೈ ಮಾಡಕ್ ಹೋದ್ರೆ ಇದು ರೆವಿನ್ಯೂ ಲ್ಯಾಂಡ್ ಅಂತ ಹೇಳ್ಬಿಡ್ತಾರೆ ಇವರು. ಇವತ್ತು ಒಂದು ಖುಷಿಯ ವಿಷಯ ಆಗಿದೆ, ಈಗ ಇರುವಂತಹ ಪ್ರಶ್ನೆ, ಬಿಬಿಎಂಪಿ ಅನೇಕ ಬಾರಿ ಲಹರಿ ವೇಲ್ ಅವರೇ, ಬಿಬಿಎಂಪಿ ಈಗ ಕಮಿಷನರ್ ಕೂಡ ಹೇಳಿದ್ರು ಒಂದು ಬಾರಿ ಇದು ಬಿಬಿಎಂಪಿಯ ಸ್ವತ್ತು ಅಂತ, ಆ ನಂತರ ದಾಖಲಾತಿಗಳ ವಿಚಾರ ಬಂದಾಗ ಆನಂತರ ನಿಮ್ದು ವಕ್ಫ್ ಬೋರ್ಡ್ ನಿಮ್ದು ಅಂತ ಹೇಳಿದ್ರೆ ಹಾಗಾದ್ರೆ ದಾಖಲಾತಿಗಳನ್ನು ಕೊಡಿ ಅಂತ. ಈ ರೀತಿಯ ಕನ್ಫ್ಯೂಷನ್ಸ್ ಯಾಕೆ? ಇದುವೇ ಈಗ ಇನ್ನೊಂದಷ್ಟು ಗೊಂದಲಗಳಿಗೆ ಕಾರಣ ಆಗ್ತಾ ಇರುವಂತದ್ದು. ಗೊಂದಲ ಏನಿಲ್ಲ ಮೇಡಮ್. ಇವಾಗ ನನ್ನ ಪ್ರಕಾರ ನನಗೆ ಇಡೀ ಚಾಮರಾಜಪೇಟೆ ನಾಗರಿಕರಿಗೆ ಬಹಳ ಸಂತೋಷ ಆಗಿದೆ. ಇದು ವಿಜಯೋತ್ಸವ, ಇವತ್ತು ವಿಜಯೀ ಭವ ಸತ್ಯಮೇವ ಜಯತೆ, ಧರ್ಮೋ ರಕ್ಷಿತ ರಕ್ಷಿತಃ ಅಧರ್ಮೋ ರಕ್ಷಿತ ರಕ್ಷಿತ ಅಲ್ಲ ರೀ ಮಿಸ್ಟರ್ ರಜಾಕ್, ಒಂದ್ ಹೇಳ್ತಿ ಕೇಳಿ, ಧರ್ಮೋ ರಕ್ಷಿತ ರಕ್ಷಿತಃ ಅಂದ್ರೆ ಇವತ್ತು ಧರ್ಮ ಇದ್ದಿದ್ದಕ್ಕೇನೆ ನಿಮ್ಗೆ 16 ವರ್ಷಗಳಿಂದ ನಾವು ಆಯ್ತಾ ಹೋರಾಟ ಮಾಡಲಿಕ್ಕೆ ಜಯ ಸಿಕ್ಕಿದೆ. ನೀವು ಮತ್ತೆ ಟ್ವಿಸ್ಟ್ ನೀವು ಕೊಡ್ತಾ ಇದ್ದೀರಿ ಅಷ್ಟೇ, ನಾವು ಕೊಡ್ತಾ ಇಲ್ಲ ಟ್ವಿಸ್ಟ್. ಸರ್ಕಾರದಲ್ಲಿ ಏನಾದ್ರೂ ಟ್ವಿಸ್ಟ್ ಮಾಡಿದ್ರೆ ನೀವು ಮಾಡ್ಬೋದು ಅಷ್ಟೇ, ನಾವು ಮಾಡಲ್ಲ. ಅಶಾಂತಿ ಬೇಕಾಗಿಲ್ಲ, ಅಶಾಂತಿ ಹೇಳ್ತೀನಿ ಕೇಳಿ ಮಿಸ್ಟರ್ ರಜಾಕ್, ಶಾಂತಿಯುತವಾಗಿ ಇವಾಗಲೂ ಹೇಳ್ತೀನಿ, ನಾವೆಲ್ಲ ಹಬ್ಬ ಹರಿದಿನಗಳು ಪ್ರತಿ ಧರ್ಮದವರು ಆಚರಿಸೋಣ, ಧ್ವಜಾರೋಹಣ ಮಾಡೋಣ, ನೀವು ಬನ್ನಿ ನಾವು ಬರ್ತೀವಿ. ಮುಸಲ್ಮಾನ ದಿವಸ ಇರ್ಬೋದು, ಹಿಂದೂಗಳಿರ್ಬೋದು, ಜೈನರಿರ್ಬೋದು, ನಮ್ಮ ಜಾಗದಲ್ಲಿ ಏನೇನ್ ಮಾಡ್ಬೇಕು ಅನ್ನೋದಕ್ಕೆ ನೀವು ನಾವು ಇಷ್ಟೊಂದು ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅದ್ರ ತೀರ್ಮಾನ ಅಲ್ಲ. ಈಗ ಬಿಬಿಎಂಪಿ ಕಂದಾಯ ಇಲಾಖೆಗೆ ಗವರ್ಮೆಂಟ್ಗೆ ಸೇರಿರುವಂತದ್ದು ಅಂತ ಹೇಳಿ ಸೊ ಮತ್ತೆ ಈ ರೀತಿಯಾದಂತಹ ಇಶ್ಯೂಗಳು ಆಗ್ತಾ ಇದೆ. ಇನ್ನೊಂದು ಕಡೆ ಆಲ್ರೆಡಿ 1984 ಪ್ರಿವೆನ್ಷನ್ ಅಂಡ್ ರೆಗ್ಯುಲೇಷನ್ ಆಕ್ಟ್ ಪ್ರಕಾರವೇ ಆಲ್ರೆಡಿ ಹಿಂದೆ ಆಟದ ಮೈದಾನ ಅನ್ನೋದನ್ನ ಬಿಬಿಎಂಪಿ ಹೇಳ್ಕೊಂಡಿತ್ತು. 150 ವರ್ಷ ನಾವು ಕಾಯ್ಬೇಕಾ? 150 ವರ್ಷ ಬಿಬಿಎಂಪಿ ನಮ್ ಜಾಗ ಅಂತ ಹೇಳ್ಬಿಟ್ಟು ಇವತ್ತು ಬಂದ್ಬಿಟ್ಟು ನಮ್ದೆಲ್ಲ ಕಂದಾಯ ಇಲಾಖೆಗೆ ಸೇರಿದ್ದು ಅಂತ ಒಬ್ಬ ಜಾಯಿಂಟ್ ಕಮಿಷನರ್ ಹೇಳ್ಬಿಟ್ರೆ ನಾವು ಅವ್ರು ಏನಂತ ಬಿಡಿಬೇಕಾ? ಹೂ ಇಸ್ ದಿ ಜಾಯಿಂಟ್ ಕಮಿಷನರ್? ವಾಟ್ ಅಥಾರಿಟಿ ಡಸ್ ಹಿ ಹ್ಯಾವ್? ವಿವಾದ ಇದ್ದಿದ್ದು ಬಿಬಿಎಂಪಿ ಜೊತೆ ಅವರೇ ಕುತ್ಕೊಂಡು ಸೆಟಲ್ ಮಾಡ್ಬಿಡ್ತಾರ ಇದು? ಈಗ ನೀವು ಹೇಳ್ತಾ ಇದ್ರಿ ಈಗ ಬಿಬಿಎಂಪಿ ಮತ್ತು ನಮಗೆ ಇರುವಂತಹ ಒಂದು ವಿವಾದ ಅನ್ನುವಂಥದ್ದು. ಸೊ ಬಿಬಿಎಂಪಿ ಈಗ ಹೇಳಿರುವಂತದ್ದಲ್ಲ, ಸರ್ಕಾರವೇ ಇದನ್ನ ಈ ಒಂದು ಜಾಗವನ್ನು ಇದು ಮಾಡ್ಕೊಳ್ಳಿ, ಕರೆಕ್ಟ್ ಆದಂತಹ ರೀತಿಯಲ್ಲಿ ಮಾಡ್ಲಿ ಅಂತ ಕಂದಾಯ ಇಲಾಖೆಗೆ ನೀಡಿದೆ. ಸೊ ನಾವಿವಾಗ ಅರ್ಥ ಮಾಡ್ಕೊಬೇಕಾಗಿರೋದು ಏನು ಅಂತ ಹೇಳಿದ್ರೆ, ವಿವಾದ ಇದ್ದಿದ್ ಯಾರಿಗೆ? ಬಿಬಿಎಂಪಿಗೆ ಹಾಗೂ ಮುಸಲ್ಮಾನ. ವಿವಾದ ಮುಗಿತು, ಬಿಡಿ ಅಂತಾರೆ, ಮುನ್ನಡೆ ನೀವು ಅಂದ್ಬಿಟ್ಟು ಇದು ಮುಜರಾ ಇಲಾಖೆ ಅಂತಾರೆ. ನಾವೆಲ್ಲದಕ್ಕೂ ನಾವು ಕೋರ್ಟ್ ಹೋಗ್ತಾ ಕೂತಿರ್ಬೇಕಾ? ಈ ಒಂದು ವಿಚಾರ, ಈ ಒಂದು ಆದೇಶ ನಿಮಗೆ ಅಸಮಾಧಾನ ನೀವು ಹೇಳ್ತಿರ ರಜಾಕ್ ಅವರೇ, ನಮಗೆ ಖುಷಿ ಆಗಿದೆ. ಯಾಕಂದ್ರೆ ಬಿಬಿಎಂಪಿ ಮತ್ತು ನಮಗೆ ಮಾತ್ರ ಇದ್ದಿದ್ದು, ಹಾಗಾಗಿ ನಮ್ಮದೇ ಅಂತ ನೀವು ಹೇಳ್ತಿದ್ರಿ. ಈ ಕಡೆಯಿಂದ ಈಗಾಗಲೇ ಅನೇಕರು ಹೇಳ್ತಾ ಇದ್ದಾರೆ, ನಾಗರಿಕ ಒಕ್ಕೂಟ ಸೇರಿದಂತೆ ಕಂದಾಯ ಇಲಾಖೆಗೆ ಸೇರಿದಂತೆ ಇದು ಗವರ್ಮೆಂಟ್ ಅವರು ಡಿಸೈಡ್ ಮಾಡ್ಲಿ ಏನಾಗುತ್ತೆ ಅಂತ ಹೇಳಿ. ಸೊ ಮತ್ತೆ ಈ ರೀತಿಯಾದಂತಹ ವಿವಾದಗಳು ಗೊಂದಲಗಳು ಆಗ್ತಾನೆ ಇರುತ್ತೆ ಇಲ್ಲಿ ಅಂತ ಹೇಳಿ. ವಾಟ್ ನೆಕ್ಸ್ಟ್? ನಾವು ಅಷ್ಟೇ ಕೇಳ್ತಾ ಇರೋದು.
ವಾಟ್ ನೆಕ್ಸ್ಟ್ ಏನಿಲ್ಲ, ಸ್ವಾತಂತ್ರ್ಯ ದಿನಾಚರಣೆ ನಾವು ಆಚರಿಸ್ತೀವಿ. ನಮ್ ಜೊತೆ ಎಲ್ಲರೂ ಬಂದು ನಿಂತ್ಕೋಬೇಕು ಅಂತ ನಾನು ಆಹ್ವಾನಿಸ್ತಾ ಇದ್ದೀನಿ. ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು, ಅಲ್ಲಿ ಶಾಂತಿ ಕರಡುವ ಕೆಲಸ ಮಾಡಬಾರ್ದು. ಯಾರ್ಯಾರಿಗೆ ಸ್ವತಂತ್ರ ದಿನಾಚರಣೆ ಮಾಡಬೇಕಾಗಿದೆ, ಮೋದಿ ತಮ್ಮ ಮನೆಗಳ ಮೇಲೆ ನಾವು ಬಾವುಟ ಹಾರಿಸ್ಬೇಕು ಅಂತ ಲೈರಿವೇಲು ಇದುವರೆಗೂ ಅವರು DP ಚೇಂಜ್ ಮಾಡಿಲ್ಲ. ಒಬ್ಬೊಬ್ಬರ ವೈಯಕ್ತಿಕ ವಿಚಾರಕ್ಕೂ ಇದಕ್ಕೂ ಬೇಡ ಸರ್. DP ಚೇಂಜ್ ಮಾಡೋದು ವಿಚಾರಕ್ಕೆ ಯಾವ ರೀತಿಯಾಗಿ ಮುಂದಿನ ಹೆಜ್ಜೆ Don't talk about my fact again. If you are an nationalist, you have to first change your DP. You have to put ಅದನ್ನೇ ಮಾಡಿಲ್ಲ ನೀವು. ಇಲ್ಲೆಲ್ಲ ಬಂದ್ಬಿಟ್ಟು ಸುಮ್ನೆ ಶಾಂತಿ ಕದಲಿಸಕ್ಕೆ ನಾವಿಲ್ಲಿ ರಾಷ್ಟ್ರೀಯ ಧ್ವಜ ಹಾರಿಸ್ತೀವಿ. ನಮ್ಮ ಭಾರತ ದೇಶ ದೇಶಭಕ್ತಿ ಇರುತ್ತಾ ಹಾಗಾದ್ರೆ ನಿಮ್ಮ ಪ್ರಕಾರ? ಕಮ್ಮಿ ಮಾಡ್ಕೊಳ್ಳಿ ನೀವು. ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೇಳಿ, ನಿಮ್ಮ ಪ್ರಕಾರ ನಾನು ಕೇಳ್ತಿರೋದು ನೀವು DP ಹಾಕಿಲ್ಲ, ಅದು ಹಾಕಿಲ್ಲ, ಇದು ಹಾಕಿಲ್ಲ ಅಂತ ಕೇಳ್ತಿರಲ್ಲ. ದೇಶಭಕ್ತಿ ನಿಮ್ಮ ಪ್ರಕಾರ ಅದೇನಾ ಹಾಗಾದ್ರೆ? ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ತರ ಮಾಡಿ ಅಂತ ಹೇಳ್ಕೊಂಡಿರೋದು ಮೋದಿ ಅವರು. ಹರ್ ಘರ್ ತಿರಂಗ ಅಂತ ಅವ್ರು ಹೇಳಿರೋದು ನಾನು ಹೇಳ್ತಿರೋದು. ಅದನ್ನೇ ಮಾಡಿಲ್ಲ ರಾಷ್ಟ್ರಭಕ್ತಿ ತೋರಿಸಿಲ್ಲ. ಒಂದು ವಿವಾದ ಸೃಷ್ಟಿ ಮಾಡಕ್ಕೆ ಮುಸಲ್ಮಾನರ ಜಾಗದ ಮೇಲೆ ಹೋಗಿ ಅಲ್ಲೋಗಿ ನಿಮ್ಮ ಜಾಗಗಳಲ್ಲಿ ದೀಪಾವಳಿ ಎಲ್ಲ ಹಬ್ಬ ಮಾಡಿ ಯಾರು ಬೇಡ ಅನ್ನಲ್ಲ. ಒಂದೇ ನಿಮಿಷ ಲಹರಿವೇಲು ಅವರೇ, ಕೊನೆಯದಾಗಿ ಏನ್ ಹೇಳೋಕೆ ಬಯಸಿದ್ರೆ ಅವ್ರು ಹೇಳ್ತಾರೆ ಇದು ನಮ್ಮದೇ ಜಾಗ ಅಂತ. ಇನ್ನು ಕೂಡ ಇದು BBMP ಅಲ್ಲಿಗೆ ಏನು ರೆವೆನ್ಯೂ ಡಿಪಾರ್ಟ್ಮೆಂಟ್ ಗೆ ವರ್ಗಾವಣೆ ಮಾಡಿದೆ, ಹಾಗಾಗಿ BBMP ಗೆ ನಮ್ಗೆ ಇರೋದ್ರಿಂದ ಇದು ನಮ್ಮದೇ ಜಾಗ, ಇನ್ನು ಮುಂದೆ ಯಾವುದೇ ರೀತಿಯಾದ ತಕರಾರು ಇಲ್ಲ ಅನ್ನುವಂಥದ್ದು. ನೀವು ಹೇಳ್ತಾ ಇರುವಂತದ್ದು ಇಲ್ಲ, ಈಗ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅದನ್ನು ಕೊಟ್ಟಿದ್ದಾರೆ, ಹಾಗಾಗಿ ಇಲ್ಲಿ ಸರ್ಕಾರ ನಿರ್ಧಾರ ತೆಗೆದುಕೊಳ್ಳಿ ಅಂತ. ವಾಟ್ ನೆಕ್ಸ್ಟ್ ಅನ್ನುವಂಥದ್ದು ಫೈನಲ್ ಆನ್ಸರ್. ಫೈನಲ್ ಇಷ್ಟೇ ಹೇಳೋದು, ಚಾಮರಾಜಪೇಟೆಯ ಮೈದಾನ ಇವತ್ತು ಏನ್ ಬಂದಿದೆಯೋ ಆದೇಶ ಎಲ್ಲರಿಗೂ ಕೂಡ ಇವತ್ತು ಒಂಥರ ದೀಪಾವಳಿ ಆಚರಿಸಿದಂಗೆ ಆಗಿದೆ. ಇದು ಒಳ್ಳೇದೇ, ಎಲ್ಲಾ ವರ್ಗದವ್ರಿಗೂ ಒಳ್ಳೇದೇ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಇವಾಗ ಕಂದಾಯ ಇಲಾಖೆ ಏನು ಹೋಗಿದ್ಯೋ, ಕಂದಾಯ ಇಲಾಖೆ ಅದು ಕೂಡ ಸರ್ಕಾರವೇ, ಸರ್ಕಾರದಿಂದ ಆದೇಶ ಬರಲಿ. ಎಲ್ಲರೂ ಎಲ್ಲ ಧರ್ಮದವರು ಕೂಡ ಅವರವರ ಹಬ್ಬರಿ ದಿನಗಳನ್ನು ಆಚರಿಸ್ಕೋಬಹುದು. ನಮ್ಮ ತಾಯಿಯ ಭಾರತಾಂಬೆಯ ತಿರಂಗ ಧ್ವಜವನ್ನ ಒಂದಲ್ಲ ಸಾವಿರಾರು ಧ್ವಜವನ್ನು ಅವತ್ತು ಹಾರಿಸ್ತೀವಿ ನಾವು. ಬೇಕಾಗಿಲ್ಲ. DP BP ಪ್ರಧಾನಮಂತ್ರಿಗಳನ್ನೆಲ್ಲ ಕರ್ಕೊಂಡ್ ಬರಬೇಡಿ ಇಲ್ಲಿ. ನಮಗ್ ಗೊತ್ತಿದೆ DP ಏನಂತ, ನಮಗ್ ಗೊತ್ತಿದೆ ತಿರಂಗ ಧ್ವಜವನ್ನು ಎಲ್ಲ ಹಾರಿಸ್ಬೇಕು ಅಂತ ಅಂದ್ಬಿಟ್ಟು ನಿಮ್ಮನ್ನ ಕೇಳಿಸ್ಕೊಂಡು ಹಾರಿಸ್ಬೇಕಾಗಿಲ್ರಿ. ಅರ್ಥ ಆಯ್ತಲ್ಲ? ಅದೇನ್ರಿ ನಗೋತ್ತೆ ತಿರಂಗ ಧ್ವಜ ನೆಗ್ತಿರಲ್ರಿ, ಏನ್ರಿ ಅದು ಬೆಂಗ್ ಬ್ಯಾಗ್ ನಗೋದು? ನಗೋದ್ ಬಿಡ್ರಿ ಫಸ್ಟ್. ಯಾವ ರೀತಿ ನಾವು ಧ್ವಜವನ್ನ ಹಾರಿಸ್ತೀವಿ ಅಂತ ನೀವು ಹೇಳ್ತೀರಿ. ಆಗ್ಲೇ ಹೇಳಿದ್ರು ಎಲ್ಲರೂ ಕೂಡ ಸಾಮರಸ್ಯ ಹಾರಿಸೋಣ, ಈ ಸಲ ರಾಷ್ಟ್ರಧ್ವಜವನ್ನ ಹಾರಿಸೋಣ, ಎಲ್ಲರನ್ನ ಕರಿತೀವಿ ನಾವು ಅಂತ ಹೇಳಿದ್ರು. ಅವರು ಹೇಳಿದ್ರು ನಾವು ಕೂಡ ಕರಿತೀವಿ ಅಂತ ಹೇಳಿ. ಸೊ ಈಗ ರಾಷ್ಟ್ರಧ್ವಜ ಅಲ್ಲಿ ಹಾರತ್ತೆ, ಎಲ್ಲರೂ ಕೂಡ ಇರ್ತಾರೆ ಅಷ್ಟೇ. ಅಲ್ಲಿ ಮೂರು ಸಲ ಆ ಜಾಗದಲ್ಲಿ ಗಲಭೆಗಳಾಗಿ 3 ಜನ ಸಾವನ್ನಪ್ಪಿದ್ದಾರೆ. ಈ ತರ ಘಟನೆಗಳು ನೋಡಿ, ನಾನು ಮಾತಾಡ್ಬೇಕು ಮಧ್ಯ ಮುಂದಕ್ಕೆ ನಮಗೆ ಯಾವುದೇ ತರ ಅನಾಹುತಗಳಾಗೋದು ಬೇಡ. ಈ ಜಾಗ ವಕ್ಫ್ ಪ್ರಾಪರ್ಟಿ ಇತ್ತು, ಇವತ್ತು ಇದೆ, ನಾಳೆನೂ ಇದ್ದೇ ಇರುತ್ತೆ. BBMP ಜೊತೆ ನಮ್ಮ ವಿವಾದ ಇತ್ತು, ಇವತ್ತು BBMP ಮುಂದಕ್ಕೆ ಬಂದು ಸ್ಪಷ್ಟ ಮಾಡಿದೆ ನಮ್ದಲ್ಲ ಜಾಗ. ಇವತ್ತಿಂದ ಕಂದಾಯ ಇಲಾಖೆಗೆ ಈಗಾಗಲೇ ಆಲ್ರೆಡಿ ಟ್ರಾನ್ಸ್ಫರ್ ಆಗಿರೋದ್ರಿಂದ ಆ ವಿಚಾರಕ್ಕೆ ಸಂಬಂಧಪಟ್ಟಾಗ ನಿಮ್ಮ ರಿಯಾಕ್ಷನ್ ಅಷ್ಟೇ. BBMP ಇಂಟರ್ಫಿಯರ್ ಮಾಡಬಾರ್ದು ಅಂದ್ರೆ ಡಾಕ್ಯುಮೆಂಟ್ಸ್ ಅಲ್ಲಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಹೆಂಗ್ ಮಾಡ್ತಾರೆ, ಅದಕ್ಕೆ ಅವ್ರಿಗೆ ಅವಕಾಶ ಇಲ್ಲ. ಸುಮ್ನೆ ಜನರ ಭಾವನೆಗಳ ಜೊತೆ ಆಟ ಆಡಿ ಅವರ ಮನಸ್ಸಿಂದ ಸುಮ್ನೆ ಏನಾದ್ರು ಒಂದಲ್ಲೊಂದು ಅಶಾಂತಿ ಕ್ರಿಯೇಟ್ ಆಗ್ಲಿ ಅಂತ ಒಂದು ಕೆಲಸ ಇದು. ಸರ್ಕಾರ ಈ ತರ ಕೆಲಸಗಳಲ್ಲಿ ಕೈ ಹಾಕಬಾರ್ದು. ಇಲ್ಲಿ ಶಾಂತಿ ಕಾಪಾಡುವ ಕೆಲಸ ಪ್ರತಿಯೊಬ್ಬ ನಾಗರಿಕಂದು
ರಾಷ್ಟ್ರೀಯ ಹಬ್ಬಗಳು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ರಾಷ್ಟ್ರೀಯ ಹಬ್ಬವನ್ನ ಅವರು ಆಚರಿಸಲೇಬೇಕು. ನಾವು ರಾಷ್ಟ್ರೀಯ ಧ್ವಜವನ್ನ ಅಲ್ಲಿ ಹಾರಿಸ್ತೀವಿ, ರಾಷ್ಟ್ರೀಯ ಹಬ್ಬವನ್ನ ಅಲ್ಲಿ ಮಾಡ್ತೀವಿ. ಎಲ್ರು ಬಂದ್ಬಿಟ್ಟು ನಮ್ ಜೊತೆ ಸೇರಿ ಅಂತ ನಾನ್ ಕೈ ಮುಗಿದು ಬಂದಿ ಮಾಡ್ತೀನಿ. ಆದ್ರೆ ಅಲ್ಲೋಗ್ಬಿಟ್ಟು ನಾವು ಅದ್ ಮಾಡ್ತೀವಿ ರಾಷ್ಟ್ರಧ್ವಜ ಹಾರಾಡುತ್ತೆ, ಎಲ್ಲರೂ ಕೂಡ ಅಲ್ಲಿ ಇರ್ತಾರೆ, ಎಲ್ಲರೂ ಸೇರಿ ರಾಷ್ಟ್ರಧ್ವಜನ ಹಾರಿಸ್ತಾ ಇದೀವಿ ಅನ್ನುವಂತ ಮಾತನ್ನ ಇಬ್ರು ಕೂಡ ಹೇಳಿದ್ರು. ಥ್ಯಾಂಕ್ ಯು ಸೋ ಮಚ್. ಈ ಒಂದು ವಿವಾದ ಇಲ್ಲಿಗೆ ಮುಗಿಲಿ ಅಂತ ಆಶಿಸ್ತೇವೆ. ಥ್ಯಾಂಕ್ ಯು ಸೋ ಮಚ್ ಲಹರಿವೇಲು ಅವರೇ, ಹಾಗೇನೆ ಅಬ್ದುಲ್ ರಜಾಕ್ ಅವರೇ. ಈದ್ಗಾ ಮೈದಾನ ವಿಚಾರದಲ್ಲಿ ಕಾನೂನು ಹೋರಾಟ ಮಾಡ್ತೀವಿ, ನ್ಯಾಯಾಂಗ ನಿಂದನೆ ಇದೆ ಅಂತ ಹೇಳ್ತಾ ಇದೆ ವಕ್ಫ್ ಬೋರ್ಡ್. ಕೋರ್ಟ್ ಮೊರೆ ಹೋಗ್ತೀವಿ ಅಂತ ಹೇಳಿದ್ದಾರೆ ವಕ್ಫ್ ಬೋರ್ಡ್ ಅಧ್ಯಕ್ಷರಾದಂತಹ ಶಫೀಸ್ ಸಾದಿ. ಚಾಮರಾಜಪೇಟೆ ನಾಗರಿಕ ವೇದಿಕೆ ಇದಕ್ಕೆ ತಿರುಗೇಟನ್ನ ನೀಡಿದ್ದು, ನಾವು ಕೂಡ ಕಾನೂನು ಹೋರಾಟವನ್ನ ಮಾಡ್ತೇವೆ ಅಂತ ಹೇಳಿದ್ದಾರೆ ನಾಗರಿಕ ವೇದಿಕೆಯ ಅಧ್ಯಕ್ಷರಾಗಿರುವಂತಹ ರಾಮೇಗೌಡ ಅವರು. ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಿಂದೆ ಬಿಬಿಎಂಪಿ ಒಂದ್ಸಲ ತಮ್ಮ ಆಸ್ತಿ ಅಂತ ಹೇಳ್ಕೊಂಡಿತ್ತು. ಆ ನಂತರ ವಕ್ಫ್ ಬೋರ್ಡ್ಗೆ ಕೇಳಿತ್ತು, ನಿಮ್ಮದೇ ದಾಖಲೆಗಳಿದ್ರೆ ಅಥವಾ ನಿಮ್ಮ ಆಸ್ತಿ ಅಂತ ಆದ್ರೆ ದಾಖಲೆಗಳನ್ನ ಕೊಡಿ ಅಂತ ಹೇಳಿ ಒಂದಷ್ಟು ಕಾಲಾವಕಾಶವನ್ನ ನೀಡಿತ್ತು. 1 ತಿಂಗಳ ಕಾಲ 2 ನೋಟಿಸ್ ಅನ್ನ ನೀಡಲಾಗಿತ್ತು. ಆದ್ರೆ ಆಗಸ್ಟ್ 3ರವರೆಗೂ ಈ ಒಂದು ಕಾಲಾವಕಾಶ ಕೊಟ್ಟರೂ ಕೂಡ ಯಾವುದೇ ದಾಖಲಾತಿಗಳನ್ನ ಸಲ್ಲಿಕೆ ಮಾಡದ ಹಿನ್ನೆಲೆಯಲ್ಲಿ ಈಗ ಬಿಬಿಎಂಪಿ ಈಗ ಕಂದಾಯ ಇಲಾಖೆಗೆ ಈ ಒಂದು ಜಾಗವನ್ನ ನೀಡುವಂತಹ ಒಂದು ಆದೇಶವನ್ನ ನೀಡಿದೆ. ಸೊ ಈಗ ಒಂದ್ ಕಡೆ ವಕ್ಫ್ ಬೋರ್ಡ್ ಕಾನೂನು ಮೊರೆ ಹೋಗ್ತೀವಿ ಅಂತ ಹೇಳ್ತಾ ಇದೆ, ಮತ್ತೊಂದ್ ಕಡೆ ಈಗ ಒಂದ್ ವೇಳೆ ಅವ್ರು ಹೋದ್ರೆ ಖಂಡಿತವಾಗ್ಲೂ ಕೂಡ ನಾವು ಕೂಡ ಈ ಒಂದು ಕಾನೂನು ಹೋರಾಟವನ್ನ ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ. ಅವರೇ ಬಿಬಿಎಂಪಿ ಆಟದ ಮೈದಾನ ಅಲ್ಲ ಅಂತ ಒಪ್ಪಿಕೊಂಡಿರೋದು ನಮ್ಮ ಲೀಗಲ್ ಟೀಮಿನ ದೊಡ್ಡ ಯಶಸ್ವಿ. ಅದು ಅಭಿನಂದನೆಗಳು ನಮ್ಮ ಲೀಗಲ್ ಟೀಮಿಗೆ. ಅದರೊಟ್ಟಿಗೆ ಅವರು ಈಗ ಕಂದಾಯ ಇಲಾಖೆ ಅಂತ ಹೇಳಿದ್ದಾರೆ. ಕಂದಾಯ ಇಲಾಖೆಯವರಂತೂ ಈ ಇನ್ನೊಂದು ಮುಜುಗರಕ್ಕೆ ಅವರು ನಿಲ್ಲಲ್ಲ. ಯಾಕೆಂದರೆ ಸ್ಪಷ್ಟವಾದ ಸುಪ್ರೀಂ ಕೋರ್ಟ್ನ ಆದೇಶಗಳಿರುವಾಗ ಆ ಆದೇಶದ ವಿರುದ್ಧ ಕಂದಾಯ ಇಲಾಖೆಯೂ ಅಂಥ ಒಂದು ಇದಕ್ಕೆ ಸಾಹಸಕ್ಕೆ ಇಳಿಯಲ್ಲ ಅಂತ ನಮ್ಮ ಅನಿಸಿಕೆ. ಏನೇ ಇದ್ರೂ ನಾವು ಇವರು ಕಾನೂನಾತ್ಮಕವಾದಂಥ ಹೋರಾಟ ನಮ್ಮದು ಮುಂದುವರಿಯುತ್ತೆ. ಖಂಡಿತವಾಗಿಯೂ ನಮ್ಮ ಕಾನೂನು ತಜ್ಞರು ಅದರ ಬಗ್ಗೆ ಕಾನೂನು ತಜ್ಞರೊಂದಿಗೆ ನಾನು ಈಗಾಗಲೇ ಚರ್ಚೆ ಮಾಡಿದ್ದೀನಿ. ನಮ್ಮ ಕಾನೂನು ಇಲಾಖೆ ಅದರ ಬಗ್ಗೆ ಸ್ಪಷ್ಟವಾದ ನಿಲುವು ಹೊಂದಿದೆ. ಸ್ಪಷ್ಟವಾದ ದಾಖಲೆಗಳನ್ನು ಬೇಕಾದ ಕಡೆಯಲ್ಲಿ ಸಲ್ಲಿಸಿ ಕಾರ್ಯಕರ್ತರು ಸೇರಿ ಒಗ್ಗಟ್ಟಿನಿಂದ ತೀರ್ಮಾನ ತೆಗೆದುಕೊಂಡು ಮಾಡ್ತಾ ಇದ್ದೀವಿ. ಇವತ್ತು ವಕ್ಫ್ ಬೋರ್ಡ್ ಚೇರ್ಮನ್ ಏನು ಹೇಳಿದ್ದಾರೆ, ನೀವು ಹೇಳಿರೋದಕ್ಕೆ ನಾವು ಅದಕ್ಕೆ ಸವಾಲಾಗ್ತಾ ಇದ್ದೀವಿ. ನಾವು ಕಾನೂನು ಬರೆದಾಗ ಹೋರಾಟ ಮಾಡ್ತೀವಿ. ಇದು ಎಲ್ಲಿವರೆಗೂ ಹೋದ್ರೂ ಚಿಂತೆ ಇಲ್ಲ. ಸರ್ಕಾರ ಒಂದ್ ಕಡೆ ಇದ್ರೆ ನಾವು ಇಂಪ್ಲೀಡ್ ಆಗ್ತೀವಿ. ವೇದಿಕೆಯಿಂದಾನು ಹೋರಾಟ ಮಾಡ್ತೀವಿ. ಸಾಕಷ್ಟು ನಮ್ಮ ಹತ್ರ ದಾಖಲಾತಿಗಳು ಇರೋದ್ರಿಂದ ನಮ್ಗೇನು ಭಯ ಇಲ್ಲ ಅನ್ನೋ ಮಾತನ್ನ ನಿಮ್ ಗಮನಕ್ಕೆ ತರಕ್ಕೆ ಇಚ್ಛೆ ಪಡ್ತೀನಿ. ಉಳಿದ ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಕೋಲಾರದಲ್ಲಿ ಆರ್ಎಸ್ಎಸ್ ಕಾರ್ಯಕರ್ತನಿಗೆ ಚಾಕು ಇರಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರ್ಎಸ್ಎಸ್ ಕಾರ್ಯಕರ್ತನ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಬಿಜೆಪಿ ನಾಯಕರು. ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ ಸಚಿವ ಮುನಿರತ್ನ, ಸಂಸದ ಮುನಿಸ್ವಾಮಿ. ಗಾಯಾಳು ರವಿ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಸಚಿವ ಭೈರತಿ ಬಸವರಾಜ್ ಅವರು. ನಿನ್ನೆ ರವಿ ಮೇಲೆ ಸೈಯದ್ ವಾಸಿಂ ಅನ್ನುವಂತ ಚಾಕುವನ್ನ ಇರಿದಿದ್ದ. ಚಾಕು ಇರಿತದಿಂದ ರವಿಯ ಕಿವಿಯ ಭಾಗಕ್ಕೆ ಗಾಯ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಇವತ್ತು ಈಗಾಗಲೇ ಕೋಲಾರ ಉಸ್ತುವಾರಿ ಸಚಿವರಾಗಿರುವಂತಹ ಮುನಿರತ್ನ ಅವರು ಹಾಗೆಯೇ ಸಚಿವ ಭೈರತಿ ಬಸವರಾಜ್ ಅವರು ಹಾಗೆಯೇ ಸಂಸದ ಮುನಿಸ್ವಾಮಿ ಅವರು ಅಲ್ಲಿಗೆ ತೆರಳಿ ಗಾಯಾಳು ರವಿಯ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಮಂಗಳೂರು ಕೊಲೆ ಪ್ರಕರಣದ ನಂತರ ಆರ್ಎಸ್ಎಸ್ ಬಿಜೆಪಿ ಕಾರ್ಯಕರ್ತರ ಮನವೊಲಿಕೆಗೆ ಮುಂದಾಗಿದ್ದಾರೆ ಸಚಿವರುಗಳು. ಹಿಂದೂ ಪರ ಕಾರ್ಯಕರ್ತರಿಗೆ ರಕ್ಷಣೆ ಕೊಡಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಆರ್ಎಸ್ಎಸ್ ಕಾರ್ಯಕರ್ತರು ಆಕ್ರೋಶವನ್ನು ಹೊರಹಾಕಿದ್ದು, ಸಚಿವರು ತೆರಳಿದ ನಂತರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕಾರ್ಯಕರ್ತರು. ದಾವಣಗೆರೆಯಲ್ಲಿ ಆರ್ಟಿಐ ಕಾರ್ಯಕರ್ತನ ಮೇಲೆ ಹಲ್ಲೆ ನಡೆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಒಂದ್ ಕಡೆ ಸಾಕಷ್ಟು ಟೆನ್ಷನ್ ಕೂಡ ಉಂಟಾಗ್ತಿದೆ. ಮತ್ತೊಂದು ಕಡೆ ನಾವು ಈಗಾಗಲೇ ನೋಡಬಹುದು ಯಾವ ರೀತಿಯಾದಂತಹ ಸಿಚುವೇಶನ್ ಬೇರೆ ಬೇರೆ ಕಡೆಯಲ್ಲೂ ಕೂಡ ಇಂತಹದ್ದೇ ಪ್ರಕರಣಗಳು ನಡೀತಾ ಇದೆ ಅಂತ ಹೇಳಿ. ಕೋಲಾರದಲ್ಲೂ ಕೂಡ ಇದೇ ರೀತಿಯಾದಂತಹ ಪ್ರಕರಣ ಒಂದು ನಡೆದಿದೆ. ಮಂಗಳೂರಿನ ಕೊಲೆ ಪ್ರಕರಣ ಆದ ನಂತರ ಈಗಾಗಲೇ ಎಲ್ಲಾ ಕಡೆಗಳಲ್ಲೂ ಆರ್ಎಸ್ಎಸ್ ಕಾರ್ಯಕರ್ತರು ಸಾಕಷ್ಟು ರೀತಿಯಾದಂತಹ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಯಾವುದೇ ರೀತಿಯಲ್ಲೂ ಇಂತಹ ಘಟನೆಗಳು ಆದಾಗ ಸಚಿವರುಗಳು ಬರೋದಿಲ್ಲ ಅಥವಾ ಸರ್ಕಾರ ಇದರ ಕಡೆ ಗಮನವನ್ನು ವಹಿಸೋದಿಲ್ಲ ಅಂತ ಹೇಳಿ. ಸೊ ಈಗಾಗಲೇ ರವಿಗೆ ಚಾಕುವಿನಿಂದ ಇರಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೋಲಾರ ಉಸ್ತುವಾರಿ ಸಚಿವರಾಗಿರುವಂತಹ
ಮುನಿರತ್ನ ಅವರು, ಹಾಗೆಯೇ ಸಂಸದರಾಗಿರುವಂತಹ ಮುನಿಸ್ವಾಮಿ ಅವರು, ಹಾಗೆಯೇ ಸಚಿವರಾಗಿರುವಂತಹ ಭೈರತಿ ಬಸವರಾಜ್ ಅವರು ರವಿಯ ಆರೋಗ್ಯವನ್ನ ಇವತ್ತು ವಿಚಾರಿಸಿದ್ದಾರೆ. RSS ಕಾರ್ಯಕರ್ತನಿಗೆ ಚಾಕು ಇರಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಬಿಜೆಪಿ ನಾಯಕರು ಅಲ್ಲಿಗೆ ತೆರಳಿ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಆದರೆ RSS ಕಾರ್ಯಕರ್ತರು ಮಾತ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಉಳಿದ ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ.